ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 24ನೇ ವಚನದಿಂದ 31ನೇ ವಚನ ತನಕ. ದೋಣಿಯು ಭೂಮಿಗೆ ಬಹುದೂರ ಹೋಗಿತ್ತು ಮತ್ತು ಎದುರುಗಾಳಿ ಬೀಸುತ್ತಿದ್ದರಿಂದ ತೆರೆಗಳ ಬಡಿತಕ್ಕೆ ಸಿಕ್ಕಿ ಒದ್ದಾಡುತ್ತಿತ್ತು. ರಾತ್ರಿಯ 4ನೇ ಜಾವದಲ್ಲೇ ಯೇಸು ಸಮುದ್ರದ ಮೇಲೆ ನಡೆದು ಅವರ ಕಡೆಗೆ ಬಂದನು. ಸಮುದ್ರದ ಮೇಲೆ ನಡೆಯುವ ಆತನನ್ನು ಶಿಷ್ಯರು ನೋಡಿ ಭೂತವೆಂದು ತತ್ತರಿಸಿ ಭಯದಿಂದ ಕೂಗಿದರು. ಕೂಡಲೇ ಯೇಸು ಮಾತಾಡಿ ಅವರಿಗೆ, ಧೈರ್ಯವಾಗಿರಿ, ನಾನು ಅಂಜಬೇಡಿರಿ ಎಂದು ಹೇಳಿದನು. ಅದಕ್ಕೆ ಪೇತ್ರನು, ಸ್ವಾಮಿ, ನೀನೇ ಆದರೆ ನನಗೆ ನೀರಿನ ಮೇಲೆ ನಡೆದು ನಿನ್ನ ಬಳಿಗೆ ಬರುವುದಕ್ಕೆ ಅಪ್ಪಣೆ ಕೊಡು ಅನ್ನಲು ಆತನು, ಬಾ ಅಂದನು. ಆಗ ಪೇತ್ರನು ಯೇಸುವಿನ ಬಳಿಗೆ ಹೋಗುವುದಕ್ಕೆ ದೋಣಿಯಿಂದ ಇಳಿದು ನೀರಿನ ಮೇಲೆ ನಡೆದನು. ಆದರೆ ಗಾಳಿಯನ್ನು ನೋಡಿ ಭಯಪಟ್ಟು ಮುಣುಗುತ್ತಾ, ಸ್ವಾಮಿ, ನನ್ನನ್ನು ಕಾಪಾಡು ಎಂದು ಕೂಗಿಕೊಂಡನು. ಆ ಕ್ಷಣವೇ ಯೇಸು ತನ್ನ ಕೈ ಚಾಚಿ ಅವನನ್ನು ಹಿಡಿದು, ಅಲ್ಪ ವಿಶ್ವಾಸಿಯೇ, ಯಾಕೆ ಸಂದೇಹಪಟ್ಟೆ ಎಂದು ಹೇಳಿದನು. ಇಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋದೊಂದು ಸ್ಟೋರಿ ನಡೀತು. ಯೇಸು ಸ್ವಾಮಿ ಏನು ಮಾಡಿದ್ರಂತೆ, ಬಹಳ ಫೋರ್ಸ್ ಮಾಡಿ ತನ್ನ ಎಲ್ಲ ಶಿಷ್ಯಂದರಿಗೆ ನೀವೇನು ಮಾಡ್ರಿ, ಆಚೆ ದಡಕ್ಕೆ ಹೋಗ್ರಿ. ಎಲ್ಲೋಗ್ರಿ? ಜೋರಾಗಿ ಮಾತಾಡ್ಬೇಕು. ಎಲ್ಲೋದ್ರಿ? ಆಚೆ ದಡಕ್ಕೆ ಹೋಗ್ರಿ ನೀವೆಲ್ಲ. ಅವಾಗೆಲ್ಲ ಏನಿರಲಿಲ್ಲ, ಬಸ್ಸು ಟ್ರೈನು ಏನೂ ಇರಲಿಲ್ಲ, ಬೋಟ್ ಇರಲಿಲ್ಲ, ಏನಿರಲಿಲ್ಲ. ಅವಾಗೇನಿತ್ತು? ದೋಣಿ ಇತ್ತು. ಸೊ ದೋಣಿ ಒಳಗೆ ನೀವೇನು ಮಾಡಿಬಿಡ್ರಿ, ಸೊ ಈ ಸ್ವಾಮಿ ಅಲ್ಲೇ ಉಳ್ಕೊಂಡ್ರು, ನೀವು ಹೋಗ್ರಿ, ಇಮಿಡಿಯೇಟಾಗಿ ಹೋಗ್ರಿ. ಬೇಗ ದೇವರು ಅಲ್ಲಿ ಮೇಲಿನ ವಾಕ್ಯಗಳು ಹೇಳಬೇಕಾದ್ರೆ ಬಲವಂತ ಮಾಡಿ ದೇವ್ರು ಕಳಿಸ್ಬಿಡ್ತಾರೆ. ಸೊ ಅವರೆಲ್ಲರೂ ಆಯಿತು ದೇವ್ರೆ ಅಂತೇಳಿ ಎಲ್ಲ ದೋಣಿ ಹತ್ತಿದ್ರು. ಅವ್ರೇನು ಮಾಡ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಭೂಮಿಯಿಂದ ಬಹು ದೂರವಾಗಿತ್ತಂತೆ. ಎಷ್ಟು ದೂರ ಆಗಿತ್ತಂತೆ? ಭಾಳಷ್ಟು ದೂರ ಹೋಗ್ಬಿಟ್ಟಿದೆ ಆಗಲೇ. ಸೊ ಯಾರು ಕೂಡ ಮತ್ತೆ ತಿರ್ಗಾ ಅವ್ರನ್ನ ಓವರ್ಟೇಕ್ ಮಾಡೋಕ್ಕಾಗಲ್ಲ, ಅಷ್ಟು ದೂರ ಹೋಗ್ಬಿಟ್ಟಿದೆ. ಮತ್ತು ಎದುರು ಗಾಳಿ ಬೀಸುತ್ತಿದ್ದರಿಂದ ತೆರೆಗಳ ಬಡಿತಕ್ಕೆ ಸಿಕ್ಕಿ ಏನಾಗ್ತಿತ್ತಂಥದ್ದು, ಏನಾಗ್ತಿತ್ತಂತೆ, ದೋಣಿ ಕ್ಲೀನಾಗೆ ಹೋದ್ರಿ ಏನಾಗ್ತಿತ್ತು, ಒದ್ದಾಡ್ತಾ ಇತ್ತಂತೆ. ಅಂದರೆ ಒದ್ದಾಡೋದಂದ್ರೆ ಏನು, ಇನ್ನೇನು ಮುಳುಗಬೇಕು, ಅವ್ರು ಇರೋರೆಲ್ಲರೂ ಸಾಯಬೇಕು, ಆ ಥರ ಒಂದು ತೆರೆಗಳು ಬಂದಾಗ ಅದು ಒದ್ದಾಡ್ತಾ ಇತ್ತಂತೆ. ನಮ್ಮ ಜೀವಿತದ ಪರಿಸ್ಥಿತಿಗಳಲ್ಲಿ ಕೆಲವೊಂದು ಸತಿ ಒದ್ದಾಡ್ತಾ ಇರ್ತೀವಿ ನಾವು. ಎಷ್ಟು ಜನ ಒದ್ದಾಡ್ತಾ ಇದ್ದೀವಿ ನಾವು? ಯಾರು ಒದ್ದಾಡ್ತಾ ಇಲ್ಲ? ನಾನು ಹೇಳಿದೆ ಎಲ್ಲರೂ ಕೈ ಎತ್ತಿತ್ತಿರ್ವಿ. ಹೌದಾ? ಹೌದಾ? ನಾವೆಲ್ಲರೂ ಒದ್ದಾಡ್ತಾ ಇದ್ದೀವಿ. ಯಾಕೆ? ತೆರೆಗಳಂಥ ಕಷ್ಟಗಳು, ಪರಿಸ್ಥಿತಿಗಳು ಬಂದಾಗ ನಾವೆಲ್ಲರೂ ಒದ್ದಾಡುವಂಥ ಪರಿಸ್ಥಿತಿಗಳಿದ್ದಾಗ ಅವಾಗೊಂದು ಮಿರಾಕಲ್ ಆಗುತ್ತೆ. ಬಡಿತಕ್ಕೆ ಒದ್ದಾಡುತ್ತಿತ್ತು. ರಾತ್ರಿಯ 4ನೇ ಜಾವದಲ್ಲಿ ಎಷ್ಟು ಗಂಟೆಗಂತೆ? ಎಷ್ಟು ಗಂಟೆಗೆ? 4 ಗಂಟೆ ಬೆಳಿಗ್ಗೆ ಏನಾಯ್ತಂತೆ, ಏಸು ಸಮುದ್ರದ ಮೇಲೆ ನಡೆದು ಅವರ ಕಡೆಗೆ ಬಂದನು. ಹಾಲೆಲೂಯ, ಹಾಲೆಲೂಯ. ನಮ್ಮ ದೇವ್ರ ಕೈಲಿ ಎಲ್ಲನೂ ಸಾಧ್ಯ. ಎಷ್ಟು ಜನ ನಂಬ್ತೀವಿ ನಾವು? ಆಮೇಲೆ ನಮ್ಮ ದೇವ್ರ ಕೈಲಿ ಎಲ್ಲನೂ ಸಾಧ್ಯ. ನಮ್ಮ ದೇವ್ರು ಏನು ಮಾಡಿದ್ರು ಅಂತ ಯೇಸು ಸ್ವಾಮಿ 4 ಗಂಟೆ ತನಕ ಕಾದಿದ್ದಾರೆ ಅವ್ರಿಗೋಸ್ಕರ. ಅವ್ರ ಬಡಿತಕ್ಕೆ ಸಿಕ್ಕಾಕೊಳ್ಳಿ, ಅವ್ರಿಗೆ ಬಡಿತಕ್ಕೆ ಸಿಕ್ಕಾಕೊಳ್ಳಿ. ಸೊ ದೇವರಲ್ಲಿ 4ನೇ ಗಂಟೆಗೆ ಬಂದ್ರಂತೆ. ಬೆಳಿಗ್ಗೆ ಬಂದಿದ ತಕ್ಷಣ ಸಮುದ್ರದ ಮೇಲೆ ನಡೆಯುವ ಆತನನ್ನು ಶಿಷ್ಯರು ನೋಡಿ ಭೂತ ಇದು ಅಂತ ಅಂದ್ರಂತೆ. ಅವ್ರಿಗೆ ರೆಕಾಗ್ನೈಸ್ ಮಾಡ್ಲಿಕ್ಕಾಗಲಿಲ್ಲ. ಯಾಕೆ ರೆಕಾಗ್ನೈಸ್ ಮಾಡ್ಲಿಕ್ಕಾಗಿಲ್ಲ ಅಂದರೆ ಅಲ್ಲೆಲ್ಲೂ ಕರೆಂಟ್ ಇರಲ್ಲ ರೀ. ಅವರೆಲ್ಲ ಏನು ಇಟ್ಕೊಂಡಿರ್ತಾರೆ? ದೀಪಗಳನ್ನು ಇಟ್ಕೊಂಡಿರ್ತಾರೆ. ಸೊ ಯಾರೋ ನೀರಲ್ಲಿ ನಡ್ಕೊಂಬರ್ತಿರ್ತಾರಂದರೆ ಅವ್ರಿಗೆ ನಂಬಕ್ಕಾಗಲಿಲ್ಲ, ಯೇಸು ಸ್ವಾಮಿ ಇದನ್ನು ಮಾಡ್ಬೋದು ಅಂತ ಅವ್ರ ಕೈಯಲ್ಲಿ ನಂಬಲಿಕ್ಕೆ ಸಾಧ್ಯನೇ ಆಗಲಿಲ್ಲ. ಅದಕ್ಕೆ ಎದುರ್ಕೊಂಬಿಟ್ಟು ಏನು ಅಂದ್ಕೊಂಡ್ರಂತೆ, ದೆವ್ವ ಇರ್ಬೋದು, ಇದು ಭೂತ ಇರ್ಬೋದು ಅಂತ. ತಕ್ಷಣ ಏನಾಯಿತು, ತತ್ತರಿಸಿ ಬಾಯದಿಂದ ಕೂಗಿದಾರಂತೆ. ಕೂಡಲೇ ಯೇಸು ಮಾತನಾಡಿ ಅವರಿಗೆ, ಧೈರ್ಯವಾಗಿರ್ರಿ. ಮೊದಲನೇ ವಾಕ್ಯ ದೇವ್ರು ಅವ್ರ ಜೊತೆ ಮಾತಾಡಿದ್ದೇನು? ಜೋರಾಗಿ ಹೇಳ್ರಿ, ಏನು? ನೀನು ತತ್ತರಿಸುವಾಗ ನೀನು ಬಾಯದಿಂದ ಇರಬೇಕಾದ್ರೆ ನಿನ್ನ ಎಲ್ಲ ಪರಿಸ್ಥಿತಿಗಳಲ್ಲಿ ದೇವ್ರು ಹೇಳೋದು ನಿನಗೇನು ಗೊತ್ತಾ? ಧೈರ್ಯವಾಗಿರು. ಹಲ್ಲೆಲೂಯಾ. ನಾನು ನಿನ್ನ ಜೊತೆಗಿದ್ದೀನಿ, ನೀನೇನು ಮಾಡಬೇಡ, ಅಂಜಬೇಡ. ಸೊ ಇಲ್ಲಿ ಒಂದು ಧೈರ್ಯದ ಮಾತು ದೇವ್ರು ಹೇಳ್ತಾ ಇದ್ದಾರೆ. ಸೊ ಫೈನಲಿ ಎಲ್ಲರಿಗೇನು ಬಂತು? ನಾನು ಅಂದಿದ ತಕ್ಷಣ ಓಕೆ, ಇಲ್ಲಿ ಯಾರು ಬಂದಿದ್ದಾರೆ? ನಮ್ಮ ದೇವರು ಬಂದಿದ್ದು, ನಮ್ಮ ಗುರು ಬಂದಿದ್ದಾರೆ, ಯೇಸು ಸ್ವಾಮಿ ಬಂದಿದ್ದಾರೆ ಅಂತ ಎಲ್ಲರಿಗೂ ಒಂದು ಧೈರ್ಯ ಬಂದ್ಬಿಡ್ತು. ಅದರಲ್ಲಿ ಬಹಳ ಧೈರ್ಯ ಬಂದಿದ್ದು ಯಾರಿಗೆ? ಜೋರಾಗಿ ಹೇಳ್ಬೇಕು, ಯಾರಿಗೆ? ಸೊ ನಿಮಗೆಲ್ಲರಿಗೂ ಇದು ಸ್ಟೋರಿ ಗೊತ್ತಿದೆ, ಹೌದಾ? ಸೊ ಅವ್ನು ಹೇಳ್ತಾನೆ, ನಾನು ನೀರಿನ ಮೇಲೆ ನಡಿಬೇಕು. ಅವಾಗೇನಾಗುತ್ತೆ, ಅವನು ನಡಿಬೇಕಾದ್ರೆ ದೇವ್ರು ಹೇಳ್ತಾರೆ ನಡಿ ಅಂತ ಹೇಳ್ತಾರೆ. ನೀನು ನೀರಿನ ಮೇಲೆ ನಡಿಬೇಕಾದ್ರೆ ಏನಾಗುತ್ತೆ, ಅವನು ನೀರೊಳಗೆ ಮುಳುಗಲ್ಲ, ನಡ್ಕೊಂಡು ಹೋಗ್ತಾನೆ. ನಡ್ಕೊಂಡೋಗಿ ಆಮೇಲೆ ಏನಾಗ್ತಾನೆ, ಮುಳುಗ್ತಾನೆ. ಇದು ಸ್ಟೋರಿ ನಮಗೆಲ್ಲ ಗೊತ್ತಿದೆ. ಸೊ ಎಲ್ಲರೂ ಏನಾಗ್ಬಿಟ್ರು, ಸೇಫ್ ಆದರು, ಖುಷಿ ಆದರು. ಓಕೆ, ಯೇಸು ಸ್ವಾಮಿ ಅದು ದೆವ್ವ ಅಲ್ಲ ಅಂತ. ಅವಾಗ ಒಂದು ಪ್ರೇಯರ್ ರಿಕ್ವೆಸ್ಟ್ ಬರ್ತಾ ಇದೆ. ಈ 12 ಮಂದಿ ಶಿಷ್ಯರಲ್ಲಿ ಒಬ್ಬರದ್ದು ಪ್ರೇಯರ್ ರಿಕ್ವೆಸ್ಟ್ ಬರ್ತಾ ಇದೆ. ಯಾರ್ದದು ಪ್ರೇಯರ್ ರಿಕ್ವೆಸ್ಟು? ಪೇತ್ರನು ಏನು ಮಾಡ್ತಾ ಇದ್ದಾನೆ, ದೇವ್ರೆ ಅದು ನೀನೇ ಆಗಿದ್ದರೆ
ನಾನೇನು ಮಾಡಬೇಕು? ಕ್ಲೀನಾಗಿ ಹೇಳ್ರಿ, ನಾನೇನು ಮಾಡಬೇಕು? ಆಗ ಅದಕ್ಕೆ ಪೇತ್ರನ, ಸ್ವಾಮಿ ನೀನೇ ಆದರೆ ನನಗೆ ನೀರಿನ ಮೇಲೆ ನಡೆದು ನಿನ್ನ ಬಳಿಗೆ ಬರುವುದಕ್ಕೆ ಅಪ್ಪಣೆ ಕೊಡು ಅನ್ನಲು ಆತನ ಏನು ಮಾಡಿದ್ನಂತೆ? ಯೇಸು ಸ್ವಾಮಿ ಬಾ ಅಂದ್ರಂತ. ಅಷ್ಟೇ. ಒಂದು ಗ್ರೇಟೆಸ್ಟ್ ಪ್ರೇಯರ್ ರಿಕ್ವೆಸ್ಟ್ ಇದೆ. ನಾನು ದೇವ್ರಂಗೆ ನಡಿಬೇಕು. ನಾನು ಏನು ಮಾಡಬೇಕು? ನೀರಿನ ಮೇಲೆ ನಡಿಬೇಕು. ಯಾಕಂದರೆ ನಾನು ದೇವ್ರು ನಡೀತಾ ಇದ್ದಾರಲ್ಲ, ನಾನು ನೀರಿನ ಮೇಲೆ ನಡಿಬೇಕು. ನಮ್ಮ ಜೀವಿತದಲ್ಲೂ ಕೂಡ ಅಷ್ಟೇ. ಕೆಲವೊಂದು ಸತಿ ನಾವು ದೇವರ ಸನ್ನಿಧಾನದಲ್ಲಿ ಬಹಳಷ್ಟು ಪ್ರಾರ್ಥನೆ ಮಾಡ್ತೀವಿ. ದೇವರೇ ನನ್ನನ್ನು ಬಿಸ್ನೆಸ್ಸಲ್ಲಿ ಆಶೀರ್ವದಿಸು. ಓಕೆ ದೇವರೇ, ನನಗೆ ಒಳ್ಳೆ ಹೆಂಡ್ತಿ ಸಿಗಬೇಕು, ನನಗೆ ಒಳ್ಳೆ ಗಂಡ ಸಿಗಬೇಕು, ನನಗೆ ಮಕ್ಕಳಾಗಬೇಕು, ಓಕೆ ನಾವು ಮನೆ ಕಟ್ಟಬೇಕು. ಎಷ್ಟೊಂದು ವಿಚಾರಗಳಿದೆಲ್ಲ, ಎಷ್ಟೊಂದು ವಿಚಾರಕ್ಕೋಸ್ಕರ ನಾವು ಪ್ರಾರ್ಥಿಸ್ತೀವಿ. ಎಕ್ಸಾಮ್ ಬರ್ದಿರೋ ಮಕ್ಕಳು, ದೇವರೇ ನಾನು ಪಾಸ್ ಆಗಬೇಕು, ದೇವರೇ ನನಗೆ ಅದು ಬೇಕು, ದೇವರೇ ನನಗೆ ಇದು ಬೇಕು, ಅದಕ್ಕೋಸ್ಕರ ಎಷ್ಟು ಕಣ್ಣೀರಿಟ್ಟು ನಾವು ಪ್ರಾರ್ಥಿಸ್ತೀವಿ. ದೇವ್ರು ಅವಾಗ ಕೊಟ್ಟಿದ್ದಾರಾ ಇಲ್ಲ? ನಮಗೆ ಖಂಡಿತ ಕೊಟ್ಟಿದ್ದಾರಾ ಇಲ್ಲ? ಖಂಡಿತ ದೇವ್ರು ನಮಗೆ ಕೊಟ್ಟೇ ಕೊಡ್ತಾರ ರೀ. ಇಲ್ಲೂ ಒಂದು ಪ್ರೇಯರ್ ರಿಕ್ವೆಸ್ಟ್ ಇದೆ. ದೇವರೇ ನಾನು ಕೂಡ ನಿನ್ನ ಹಾಗೆ ಯಾವುದ್ರ ಮೇಲೆ ನಡಿಬೇಕು? ನೀರಿನ ಮೇಲೆ ನಡಿಬೇಕು. ಸೊ ದೇವರ ಪ್ರೇಯರ್ ರಿಕ್ವೆಸ್ಟ್ನ ಒಪ್ಕೊಂಡ್ರೆ ಇಲ್ಲ, ಗ್ರ್ಯಾಂಟ್ ಮಾಡಿದ್ರೆ ಇಲ್ಲ. ಮತ್ತು ಮಾಡಿದ ಮೇಲೆ ಪೇತ್ರನೇ ಯಾಕೆ ಬಿದ್ದ? ದೇವರೇ ಅಲ್ವಾ ಕರೆದಿದ್ದವನ್ನ? ದೇವರೇ ಕರೆದ್ರ ಇಲ್ಲ? ಈಗ ದೇವ್ರು ಬಾ ಅಂದ್ರ ಬರಬೇಡ ಅಂದ್ರ? ಮತ್ತೀಗ ದೇವ್ರು ನಮಗೆ ಕೊಟ್ಟ ಮೇಲೆ ಅದರೊಳಗಿಂದ ನಾವು ಯಾಕೆ ಸೋಲ್ತೀವಿ? ಈಗ ದೇವರು ನೀನು ನಿರೀಕ್ಷಿಸಿದಂಥದ್ದು, ನೀನು ಪ್ರಾರ್ಥನೆ ಮಾಡಿದಂಥದ್ದು, ನೀನು ಅಪೇಕ್ಷಿಸಿದಂಥದ್ದನ್ನು ದೇವರು ನಿನಗೆ ಕೊಟ್ಟ ಮೇಲೆ ಯಾಕೆ ಪೇತ್ರನು ಸೋತ? ಅಲ್ಲಿ ಗಲಿಬಿಲಿ ಆಯಿತು ಅವನಿಗೆ. ಆಮೇಲೆ ಗಾಳಿ ನೋಡಿ ಎದುರುದ, ಆಮೇಲೆ ನೀರನ್ನ ನೋಡಿ ಎದುರುದ, ಓಕೆ ನೀರಿನ ಕೆಳಗಡೆ ನೋಡಿ ಎದುರುದ, ಆಮೇಲೆ ಅವ್ನ ನಂಬಿಕೆಯನ್ನು ಕಳ್ಕೊಂಡ. ಆಮೇಲೆ ನೋಡಿ ಎಷ್ಟೊಂದು ಆನ್ಸರ್ ಸಿಗ್ತಾ ಇದ್ದಾವಿಲ್ಲೇ. ನೀರನ್ನ ನೋಡಿ ಎದುರ್ದ, ಗಾಳಿ ನೋಡಿ ಎದುರ್ದ, ಗಲಿಬಿಲಿ ಆದ, ನಂಬಿಕೆಯನ್ನು ಕಳ್ಕೊಂಡ. ದೇವರೇ, ಇದೆಲ್ಲದಕ್ಕಿಂತ ಅವನು ಯೇಸು ಸ್ವಾಮಿನ ನೋಡೋದನ್ನ ಬಿಟ್ಬಿಟ್ಟ. ಏನ ನೋಡೋದು ಬಿಟ್ಟ? ಅವನೇನು ಹೇಳ್ದ? ನಾನು ನಿನ್ನಂಗೆ ನಡಿಬೇಕು ದೇವರೇ ಅಂದ, ನಾನು ನಿನ್ನ ಹತ್ರ ಬರಬೇಕು ಅಂದೆ. ಈಗ ಫಾರ್ ಎಕ್ಸಾಂಪಲ್ ನನ್ನ ಮಗ ಅಲ್ಲಿ ನಿಂತಿದ್ದಾನೆ ಅಂತ ಅಂದ್ಕೊಳ್ರಿ. ಓಕೆ, ನನ್ನ ಮಗ ಅಲ್ಲಿ ನಿಂತಿದ್ದಾನೆ, ನಾನೀಗ ರೋಷನ್ ಬಾ ಮಮ್ಮಿ ನಾನು ನಿನ್ನ ಹತ್ರ ಬರ್ತೀನಿ ಬಾ ಅಂದರೆ ಅವ್ನು ಯಾರನ್ನ ನೋಡೋಡು ಬರಬೇಕು? ಜೋರಾಗಿ ಹೇಳ್ಬೇಕು ಆನ್ಸರು. ಯಾರನ್ನ ನೋಡೋಡು ಬರಬೇಕು? ನನ್ನನ್ನು ನೋಡೋಡು ಬರಬೇಕು. ಆ ಕಡೆ ಈ ಕಡೆ ನೋಡ್ದ ಅಂದ್ರೆ ಏನಾಗುತ್ತೆ? ನಾನು ಹೇಳ್ತೀನಿ, ರೋಷನ್ ಹುಷಾರು, ಅಲ್ಲಿ ನೋಡಬೇಡ, ನೀನೇನು ಮಾಡು, ನನ್ನನ್ನು ನೋಡು ಬಾ. ಯೇಸು ಸ್ವಾಮಿನ ನೋಡೋದು ಬಿಟ್ಟು ಅವನು ಏನು ಮಾಡ್ದ? ವಾವ್, ನಾನೇನು ಮಾಡ್ತಾ ಇದ್ದೀನಿ? ನೀರಿನ ಮೇಲೆ ನಡೀತಾ ಇದ್ದೀನಿ. ಯಾವಾಗ ಆ ಮನಸ್ಸು ಹೋಯ್ತೋ, ಯಾವಾಗ ದೇವರನ್ನು ನೋಡುವಂಥ ಮನಸ್ಸು ಹೋಯ್ತೋ, ಆವಾಗ ನೀರೊಳಗೆ ಬಿದ್ದ ಅವನು. ಅವನೇನನ್ನ ಬಯಸ್ದ? ನೀರಿನ ಮೇಲೆ ನಡಿಬೇಕು ಅಂದ, ಅದೇ ನೀರೊಳಗೆ ಬಿದ್ದ. ನಮ್ಮ ಜೀವಿತದಲ್ಲಿ ಹಂಗೆ ಭಾಳ ಪ್ರಾರ್ಥನೆ ಮಾಡಿ ಪಡ್ಕೊಂಡ್ಬಿಡ್ತೀವಿ ನಾವು ಅದನ್ನು. ಎಷ್ಟು ಜನಕ್ಕೆ ಸಿಕ್ಕಿದೆ? ತುಂಬ ತುಂಬ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಹೇಳ್ರಿ. ತುಂಬ ಅಂದರೆ ಈಗ ಸಣ್ಣ ಪುಟ್ಟವೇ ಹೇಳ್ಬೇಡ್ರಿ, ತುಂಬ ಇಂಪಾರ್ಟೆಂಟ್ ಥಿಂಗ್ಸು. ನಾನು ಈ ಹುಡುಗಿಗೋಸ್ಕರ ಪ್ರಾರ್ಥನೆ ಮಾಡಿದೆ, ಆ ಹುಡುಗಿ ಸಿಕ್ಕಲು, ಇವನಿಗೋಸ್ಕರ ಪ್ರಾರ್ಥನೆ ಮಾಡಿದೆ, ದೇವ್ರ ಆ ಹುಡುಗನ್ನ ಕೊಟ್ಟರು. ಓಕೆ, ಆಮೇಲೆ ಈಗ ಶಿವ ಬ್ರದರ್ ಇವತ್ತು ಮನೆ ಕಟ್ತಾ ಇದ್ದಾರೆ. ದೇವರ ಪ್ರಾರ್ಥನೆ, ದೇವ್ರ ಜನರ ಪ್ರಾರ್ಥನೆ, ಅವರೆಷ್ಟು ಚೆನ್ನಾಗಿ ಹೇಳಿದರು. ಸೊ ನಿಮ್ಮೆಲ್ಲರ ಪ್ರಾರ್ಥನೆ ಅಂತ ಅವ್ರಿಗೋಸ್ಕರ ಪ್ರೇಯರ್ ಮಾಡಿದ್ದೀವಾ ಇಲ್ಲ? ನೀವು ಅವ್ರು ಪ್ರತಿ ಸತಿ ವಾಕ್ಯ ಕೊಟ್ಟಾಗಲೂ ನಾವು ಅವ್ರಿಗೋಸ್ಕರ ಪ್ರೇಯರ್ ಮಾಡಿದ್ದೀವಿ. ದೇವ್ರು ಅದನ್ನು ಆಶೀರ್ವದಿಸ್ತಾರೆ. ಆಮೇಲೆ ಹೇಳ್ರಿ, ಎಷ್ಟೊಂದಿದೆ, ಎಷ್ಟೊಂದು ವಿಚಾರಗಳನ್ನ ದೇವ್ರು ನಮಗೆ ಕೊಟ್ಟು ಬಿಡ್ತಾರೆ ರೀ. ಯಾಕೆ ಗೊತ್ತಾ? ನಾವು ನಂಬಿಕೆಯಿಂದ, ತುಂಬ ನಂಬಿಕೆಯಿಂದ ಕೇಳಿರ್ತೀವಿ, ತುಂಬ ಕಣ್ಣೀರಿಂದ ಕೇಳಿರ್ತೀವಿ. ಆದರೆ ಅದು ಸಿಕ್ಕಿದ ತಕ್ಷಣ ದೇವ್ರನ್ನ ನೋಡೋದನ್ನು ಬಿಟ್ಬಿಟ್ಟು ಅದ್ರ ಮೇಲೆ ನಂಬಿಕೆ ಇಡ್ತೀವಿ. ನಿನಗೆ ದೇವ್ರು ಕೊಟ್ಟಿದ್ದಾರಲ್ಲ, ಏನು ನೀನು ಪ್ರಾರ್ಥನೆ ಮಾಡಿ ಹೊಂದ್ಕೊಂಡಿದ್ಯಲ್ಲ, ಅದ್ರ ಮೇಲೆ ನಿರೀಕ್ಷೆ, ಅದ್ರ ಮೇಲೆ ಪ್ರೀತಿ, ಅದ್ರ ಮೇಲೆ ನಂಬಿಕೆ, ಅದನ್ನೇ ನಾವು ಹೊಂದ್ಕೊತ ಹೋಗಬೇಕಾದ್ರೆ ದೇವ್ರನ್ನ ನೋಡೋದನ್ನು ಬಿಟ್ಟಾಗ ನಿನ್ನ ಜೀವಿತದಲ್ಲಿ ಬೀಳೋದು ಗ್ಯಾರಂಟಿ. ನಿನ್ನ ಕಣ್ಣು ಯಾವಾಗಲೂ ಎಲ್ಲಿರಬೇಕು ಗೊತ್ತಾ? ಎಲ್ಲಿರಬೇಕು? ನಿನಗೆ ದೇವ್ರು ಕೊಟ್ಟಿದ್ದಾರೆ, ಅದು ನಿನ್ನ ಆಶೀರ್ವಾದ. ಆ ಆಶೀರ್ವಾದದ ಮೇಲೆ ನಿನ್ನ ಕಣ್ಣಿರಬಾರ್ದು. ಸೊ ಇಲ್ಲಿ ದೇವ್ರು ಗ್ರ್ಯಾಂಟ್ ಮಾಡಿಬಿಟ್ರು, ಬಾ ಅಂದ್ಬಿಟ್ರು ದೇವರು. ನೋಡ್ರಿ ಎಷ್ಟು ಬೇಗ ಇಮಿಡಿಯೇಟ್ ರಿಕ್ವೆಸ್ಟ್ನ ದೇವ್ರು, ಬೇಡ ನೀನು ನಡಿಬೇಡ, ಇದು ನಾನು ದೇವರು, ನಾನು ಮಾತ್ರ ನಡಿಬೇಕು ಅಂದ್ರೆ ದೇವರು ಇಲ್ಲ. ದೇವ್ರು ಏನು ಮಾಡಿದ್ರು? ಬಾ, ಅಷ್ಟೇ, ಒಂದೇ ಮಾತಲ್ಲಿದೆ, ಬಾ ಅಂದನು, ಅಷ್ಟೇ, ಮುಗೀತು. ದೇವರು ತಗೋ ಅಂದ್ಬಿಡ್ತಾನೆ ನಮಗೆ. ಸರಿ ತಗೋ, ಇಷ್ಟು ಪ್ರೇಯರ್ ಮಾಡ್ತಿದ್ಯಲ್ಲ, ಸರಿ ತಗೊಂಡ್ಮೇಲೆ ನೀನು ಅದನ್ನು ಹೆಂಗೆ ಉಪಯೋಗಿಸ್ತಾ ಇದೆಯಾ? ದೇವರ ಸನ್ನಿಧಾನಕ್ಕಿಂತ, ದೇವರಕ್ಕಿಂತ ವಿಶೇಷವಾಗಿ ನಿನಗೆ ದೇವರು ಕೊಟ್ಟಂಥ
ಆ ಒಂದು ಗಿಫ್ಟನ್ನ, ಆ ಬ್ಲೆಸ್ಸಿಂಗ್ನ ನೀನು ಫಾಲೋ ಮಾಡೋದಾದರೆ ದೇವರು ನಿನ್ನನ್ನು ಮುಳುಗಿಸ್ತಾರೆ. ದೇವ್ರು ಏನು ಮಾಡ್ತಾರೆ, ಯು ವಿಲ್ ಲೂಸ್ ದಟ್. ನೀನು ಅದನ್ನು ಕಳ್ಕೊಂಬಿಡ್ತೀಯ ನಿನ್ನ ಜೀವಿತದಲ್ಲಿ. ನಮ್ಮ ಜೀವಿತದಲ್ಲಿ ಎಷ್ಟೋ ನಮ್ಮ ಜೀವಿತದಲ್ಲಿ ಆಗಿದೆ ಅದು. ಯಾವಾಗ ನಾವು ಬ್ಯಾಲೆನ್ಸ್ ಮಾಡಲ್ಲ, ಯಾವಾಗ ನಾವು ಕಲಿಯಲ್ಲ ದೇವ್ರನ್ನ ನೋಡುವಂಥದ್ದನ್ನು ನಾವು ಕಳ್ಕೊತೀವಿ. ದೇವ್ರು ನಮಗೆ ಕಳ್ಕೋಬೇಕು ಅಂತ ಕೊಡ್ತಾ ಇದ್ದಾರಾ, ಅದು ನಾವು ಅದು ಆಶೀರ್ವಾದವಾಗಬೇಕಂತ ಕೊಡ್ತಾರಾ? ಜೋರಾಗಿ ಹೇಳ್ರಿ. ಈಗ ನಿಮಗೆ ದೇವರು ಏನೋ ಒಂದು ಪ್ರಾರ್ಥನೆ ಮಾಡಿದ್ರೆ ದೇವ್ರು ಕೊಟ್ಟು ಅದನ್ನು ಕಳ್ಕೊಂಡಾಗ ನಾನು ಕಳ್ಕೊಂಬಿಟ್ಟೆ ನಾನು ಅಂತ ಹೇಳ್ತೀವ? ದುಃಖ ಆಗುತ್ತಾ, ಸಂತೋಷ ಆಗುತ್ತಾ? ಜೋರಾಗಿ ಹೇಳ್ಬೇಕು. ದುಃಖ ಆಗುತ್ತಾ, ಸಂತೋಷ ಆಗುತ್ತಾ? ಇಲ್ಲೂ ಕೂಡ ಅವನು ಏನು ಮಾಡ್ತಾ ಇದ್ದಾನೆ, ಭಯಪಟ್ಟು ಮುಣುಗ್ತಾ, ಸ್ವಾಮಿ ನನ್ನನ್ನು ಏನು ಮಾಡು, ಕಾಪಾಡಪ್ಪ, ನಾನು ಎಲ್ಲೋಗ್ತಾ ಇದ್ದೀನಿ, ಸಮುದ್ರದೊಳಗೆ ಹೋಗ್ತಾ ಇದ್ದೀನಿ, ನಾನು ಬೀಳ್ತಿದ್ದೀನಿ, ನಾನು ಸತ್ತೋಗ್ತಾ ಇದ್ದೀನಿ. ಓಕೆ, ತಕ್ಷಣವೇ ದೇವ್ರು ಏನು ಮಾಡಿದ್ರಂತ ಅವನ ಕೈನ ಹಿಡಿದು ಮೇಲಕ್ಕೆ ಎತ್ತಿದ್ರಂತೆ. ಇಲ್ಲಿ ರೆಪೆಂಟೆನ್ಸ್ ಇದೆ. ತಾನು ಮಾಡಿದ್ದು ತಪ್ಪಂತ ಅವನಿಗೆ ಅರ್ಥ ಆಯಿತು. ತಕ್ಷಣ ದೇವ್ರಿಗೆ ಮೊರೆ ಇಡ್ತಾ ಇದ್ದಾನೆ, ದೇವರೇ ನನ್ನನ್ನು ಕಾಪಾಡು. ನಿನಗೆ ಕೊಟ್ಟಂಥ ಆಶೀರ್ವಾದವು ಅದು ನಿನ್ನ ಆತ್ಮೀಕಕ್ಕೆ ನಿನಗದು ಸಹಾಯ ಮಾಡಬೇಕೇ ಹೊರತು ಅದು ಯೇಸು ಸ್ವಾಮಿಯ ಮುಂದೆ ಬಂದು ಇಡಬಾರ್ದು. ನೀವು ಅದನ್ನು ಯೇಸು ಸ್ವಾಮಿಯ ಮುಂದೆ ಯಾವ ಕಾರ್ಯಗಳು ಇಡಬಾರ್ದು. ನಾನು ಎಷ್ಟೋ ಸತಿ ಹೇಳಿದ್ದೀನಿ, ದೇವರಿಗೆ ಸಮಾನವಾಗಿರುವಂಥ ಯಾವ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಇರಲಿಕ್ಕೆ ಸಾಧ್ಯನೇ ಇಲ್ಲ, ಇರಲೂ ಕೂಡ್ದು. ಇದೇ ದೇವರ ಫಸ್ಟ್ ಕಮಾಂಡ್ಮೆಂಟ್ ಇದೆ, ಮೊದಲನೆಯ ದೇವರ ಆಜ್ಞೆ ಇದೆ. ಇಲ್ಲಿ ಇನ್ನೊಬ್ಬರು ಸೋಲ್ತಾ ಇದ್ದಾರೆ. ಇನ್ನೊಬ್ಬರು ನೋಡೋಣ. ಇವರು ಬಹಳ ಮಹಾರಾಜರು ಇವರು. ಸೊ 1 ಅರಸುಗಳು 3ನೇ ಅಧ್ಯಾಯ 9-14 ಆದುದರಿಂದ ಅದನ್ನು ಆಳುವುದಕ್ಕೂ ನ್ಯಾಯಗಳನ್ನು ಕಂಡುಹಿಡಿಯುವುದಕ್ಕೂ ನನಗೆ ವಿವೇಕವನ್ನು ದಯಪಾಲಿಸು. ಈ ಮಹಾ ಜನಾಂಗವನ್ನು ಆಳಲು ಸಮರ್ಥರು ಯಾರು ಎಂದು ಬೇಡಿಕೊಂಡನು. ಸೊಲೊಮೋನನ ಈ ಬಿನ್ನಹವನ್ನು ಕರ್ತನಾದ ದೇವರು ಮೆಚ್ಚಿದನು. ಆತನು ಅವನಿಗೆ, ನೀನು ನಿನಗೋಸ್ಕರ ದೀರ್ಘಾಯುಷ್ಯವನ್ನಾಗಲಿ ಐಶ್ವರ್ಯವನ್ನಾಗಲಿ ವೈರಿಗಳ ಪ್ರಾಣವನ್ನಾಗಲಿ ಕೇಳಿಕೊಳ್ಳದೆ ನ್ಯಾಯ ನಿರ್ಣಯಿಸುವುದಕ್ಕೋಸ್ಕರ ವಿವೇಕವನ್ನು ಬೇಡಿಕೊಂಡದ್ದರಿಂದ ನಿನ್ನ ಬಿನ್ನಹವನ್ನು ನೆರವೇರಿಸಿದ್ದೇನೆ. ನೋಡು, ನಿನ್ನ ಜ್ಞಾನವನ್ನು ವಿವೇಕವನ್ನು ಅನುಗ್ರಹಿಸಿದ್ದೇನೆ. ನಿನ್ನಂಥ ಜ್ಞಾನಿಯು ಮುಂಚೆ ಇರಲಿಲ್ಲ, ಮುಂದೆಯೂ ಇರುವುದಿಲ್ಲ. ಇದಲ್ಲದೆ ನೀನು ಕೇಳಿದಂಥದನ್ನು ನಿನಗೆ ಅನುಗ್ರಹಿಸಿದ್ದೇನೆ. ನಿನ್ನ ಜೀವಮಾನದಲ್ಲೆಲ್ಲ ಐಶ್ವರ್ಯದಲ್ಲಿಯೂ ಘನದಲ್ಲಿಯೂ ನಿನಗೆ ಸಮಾನನಾದ ಅರಸನು ಇನ್ನೊಬ್ಬನಿರುವುದಿಲ್ಲ. ನೀನು ನಿನ್ನ ತಂದೆಯಾದ ದಾವೀದನಂತೆ ನನ್ನ ಮಾರ್ಗದಲ್ಲಿ ನಡೆದು ನನ್ನ ಆಜ್ಞಾವಿಧಿಗಳನ್ನು ಕೈಗೊಳ್ಳುವುದಾದರೆ ನಿನ್ನ ಆಯುಷ್ಯವನ್ನು ಹೆಚ್ಚಿಸುವೆನು ಅಂದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ? ಜೋರಾಗಿ ಹೇಳ್ಬೇಕು. ಯಾವ ಬಗ್ಗೆ? ರಾಜನಾದ ಸೊಲೊಮೋನನ, ಕಿಂಗ್ ಸೊಲೊಮೋನ್ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದೀವಿ. ಅಲ್ಲಿ ಒಬ್ಬ ದೇವರನ್ನ ದೃಷ್ಟಿಸಿ ನೋಡಿ ನೀರೊಳಗೆ ಮುಳುಗ್ದ. ಇಲ್ಲಿ ಒಬ್ಬ ಮನುಷ್ಯ ತನ್ನ ತಂದೆಯಾದ ದಾವೀದನು ಕಟ್ಟಿದಂಥ ಮಹಾ ಸಾಮ್ರಾಜ್ಯವನ್ನು ಆಳಬೇಕು. ಸೊ ದಾವೀದನು ಇಲ್ಲ, ಈಗ ಅವನು ರಾಜನಾಗಿದ್ದಾನೆ, ಬಹಳ ಸಣ್ಣ ಹುಡುಗ, ಅವನಿಗೆ ಜ್ಞಾನ ಇಲ್ಲ, ವಿವೇಕ ಇಲ್ಲ, ಏನೂ ಇಲ್ಲ ಅವನ ಹತ್ರ. ಸೊ ಅವನೇನು ಮಾಡ್ತಾ ಇದ್ದಾನೆ, ಈಗ ದೇವರ ಸನ್ನಿಧಾನದಲ್ಲಿ ಏನು ಮಾಡ್ತಾ ಇದ್ದಾನೆ, ಅವನಿಗೊಂದು ಕನಸು ಬೀಳುತ್ತೆ. ಅವನ ಆ ಕನಸೊಳಗೆ ಮೇಲ್ಗಡೆ ನೀವು ಓದೋದಾದರೆ ಕನಸೊಳಗೆ ಅವನು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸ್ತಾ ಇದ್ದಾನೆ, ದೇವರೇ ಇದೇನಂತೆ, ಅದರಿಂದ ಅದನ್ನು ಆಳುವುದಕ್ಕೆ ನಾನು ಏನಾಗಿದ್ದೀನಿ, ಸಣ್ಣವನಾಗಿದ್ದೀನಿ, ಇಷ್ಟೊಂದು ದೊಡ್ಡ ಸಾಮ್ರಾಜ್ಯವನ್ನು ನಾನು ಆಳಬೇಕಾಗಿದೆ. ಹಲ್ಲೆಲೂಯಾ. ಅಲ್ಲಿ ಬರೀ 1000-2000 ಜನ ಇರಲಿಲ್ಲ ರೀ, ಲಕ್ಷ ಜನ ಇದ್ದರು. ಆ ಜನರನ್ನು ಆಳಬೇಕು. ಓಕೆ, ಅವ್ರಿಗೆ ನ್ಯಾಯವನ್ನು ವಿಧಿಸ್ಕೊಡ್ಬೇಕು, ಅವರ ಪ್ರತಿಯೊಂದು ಕೋರಿಕೆಗಳನ್ನು ಈಡೇರಿಸ್ಕೊಡ್ಬೇಕು. ಎಷ್ಟು ಕೆಲಸ ಇರ್ತಿತ್ತು ಅವನಿಗೆ, ಭಾಳಷ್ಟು ಕೆಲಸ ಇರ್ತಾ ಇತ್ತು ಅವನಿಗೆ. ಯಾಕಂದರೆ ಜನರು ಅವನ ಹತ್ರ ಬರ್ತಾಯಿದ್ರು, ನ್ಯಾಯ ತೀರಿಸ್ರು ರಾಜ, ನಮ್ಗೆ ಈ ಥರ ಮೋಸ ಆಗಿದೆ, ನಮ್ಗೆ ಆ ಥರ ಆಗಿದೆ, ಅವ್ರು ಹಿಂಗೆ ಮಾಡಿದ್ದಾರೆ, ಇವ್ರು ಹಿಂಗೆ ಮಾಡಿದ್ದಾರೆ. ಸೊ ಎಲ್ಲ ಪರಿಸ್ಥಿತಿಗಳಲ್ಲಿ ರಾಜ ಹೋಗಿ ಅಲ್ಲಿ ಆತನು ವಿವೇಕದಿಂದ ನ್ಯಾಯವಾಗಿರುವಂಥ ಒಂದು ಏನದು ಜಡ್ಜ್ಮೆಂಟ್ನ ಕೊಡಬೇಕಾಗ್ತಿತ್ತು. ಸೊ ಅವನು ಏನು ಹೇಳ್ತಾ ಇದ್ದಾನೆ, ದೇವ್ರ ಸನ್ನಿಧಾನದಲ್ಲಿ, ದೇವರೇ ಅದಕ್ಕೋಸ್ಕರ ನನಗೇನು ಮಾಡು, ನೀನು ಏನು ಕೊಡು, ಏನು ಕೊಡು. ಕ್ಲೀನಾಗಿ ವಾಕ್ಯವನ್ನು ಹೋದ್ರಿ, ಏನು ಕೇಳ್ತಾ ಇದ್ದಾನ ಅವನು? ಜೋರಾಗಿ ಹೇಳ್ರಿ, ಕ್ಲೀನಾಗಿ ನೋಡ್ರಿ, ವಾಕ್ಯನ ಕರೆಕ್ಟಾಗಿ ಹೋದ್ರಿ. ಆ ಮಹಾಜನಾಂಗಗಳನ್ನು ಆಳಲು ಏನಂತೆ, ಆದ್ದರಿಂದ ಅದನ್ನು ಆಳುವುದಕ್ಕೂ ನ್ಯಾಯಗಳನ್ನು ಕಂಡು ಹಿಡಿಯುವುದಕ್ಕೂ ನನಗೇನು ಕೊಡು, ವಿವೇಕ ಕೊಡು. ಏನು ಕೊಡು? ಜೋರಾಗಿ ಹೇಳ್ರಿ, ಏನು?
ಸಾಲೋಮೋನನ ಜ್ಞಾನ ಕೇಳಿಲ್ಲ ರೀ. ಸಾಲೋಮೋನನು ಜ್ಞಾನ ಕೇಳಿಲ್ಲ. ಸಾಲೋಮೋನನೇನು ಕೇಳ್ದ? ವಿವೇಕ ಕೊಡು. ಯಾಕೆ? ನ್ಯಾಯವಾದದ್ದನ್ನು ನಾನು ಜನರಿಗೆ ಹೇಳಬೇಕು. ನಾನು ಎಲ್ಲೂ ಕೂಡ ಯಾರಿಗೆ ನಾನು ಮೋಸ ಮಾಡಬಾರ್ದು ದೇವ್ರೆ. ಹಲ್ಲೆಲೂಯ, ಹಲ್ಲೆಲೂಯ. ಅದು ದೇವ್ರಿಗೆ ಬಹಳ ಇಷ್ಟ ಆಗ್ಬಿಡ್ತಂತೆ. ಹೆಂಗೆ ಪೇತ್ರನು ದೇವರಿಗೆ ನೀರಲ್ಲೂ ನಾನು ಬರ್ತೀನಿ ಅಂತ ಹೇಳಿದ ತಕ್ಷಣ ದೇವರು ಬಾ ಅಂದ್ಬಿಟ್ನೋ, ಹಂಗೇ ಸಾಲೋಮೋನನ ಪ್ರಾರ್ಥನೆ ದೇವ್ರಿಗೆ ಬಹಳ ಇಷ್ಟ ಆಗ್ಬಿಡ್ತು. ಸೊ ದೇವರು ಬಹಳ ಸಂತೋಷದಿಂದ ಅವ್ನು ಬರೀ ವಿವೇಕ ಕೇಳ್ದ. ದೇವರು ಅವನಿಗೆ ಏನೇನು ಕೊಟ್ಟರು ನೋಡ್ರಿ. ನೀನು ನಿನಗೋಸ್ಕರ ದೀರ್ಘಾಯುಷ್ಯ ಕೇಳಲಿಲ್ಲ, ಐಶ್ವರ್ಯ ಕೇಳಲಿಲ್ಲ, ವೈರಿಗಳ ಪ್ರಾಣವನ್ನು ಕೇಳಲಿಲ್ಲ, ನ್ಯಾಯ ನಿರ್ಣಯಿಸುವುದಕ್ಕೋಸ್ಕರ ವಿವೇಕವನ್ನು ಬೇಡಿಕೊಂಡೆ, ನೀನು ನಿನ್ನ ಬಿನ್ನಹವನ್ನು ನೆರವೇರಿಸಿದ್ದೇನೆ. ಹಲ್ಲೆಲೂಯ, ಹಲ್ಲೆಲೂಯ. ಎಸ್, ಯು ಆರ್ ಗ್ರಾಂಟೆಡ್ ಮೈ ಡಿಯರ್ ಸನ್. ನೀನು ನನಗೆ ಭಾಳ ವರ್ಷ ಬದುಕಬೇಕು, ನನಗೆ ಭಾಳ ಐಶ್ವರ್ಯ ಬೇಕು ಅಂತ ನೀನು ನನಗೆ ಕೇಳಿಲ್ಲ. ನೀನೇನು ಕೇಳಿದೆ? ದೇವ್ರ ನನಗೆ ವಿವೇಕ ಕೊಡು, ವಿವೇಕ ಕೊಡು, ನ್ಯಾಯವನ್ನು ನಾನು ನಿರ್ಣಯಿಸ್ಬೇಕಂತ ಕೇಳಿದೆ. ನಿನಗೇನು ಮಾಡಿದೆ ನಾನು? ಗ್ರಾಂಟೆಡ್. ನಿನ್ನಂಥ ಜ್ಞಾನಿಯೂ ಮುಂಚೆ ಇರಲಿಲ್ಲ. ಓಕೆ, ಬೇಡಿಕೊಂಡದ್ದರಿಂದ ನಿನ್ನ ಬಿನ್ನಹವನ್ನು ನೆರವೇರಿಸಿದ್ದೇನೆ. ನೋಡು, ಈಗ ದೇವ್ರು ಹೇಳ್ತಾ ಇದ್ದಾರೆ, ಎಲ್ಲರೂ ಎಚ್ಚರಿಕೆಯಿಂದ ಕೇಳ್ರಿ. ನೋಡು, ನಿನಗೆ ಜ್ಞಾನವನ್ನು ವಿವೇಕವನ್ನು ಅನುಗ್ರಹಿಸಿದ್ದೇನೆ. ಬೈ ಒನ್ ಗೆಟ್ ಒನ್ ಫ್ರೀ. ವಿವೇಕದ ಜೊತೆಗೆ ಏನು ಬಂತು? ಅವನಿಗೆ ಜ್ಞಾನನೂ ಬಂತು. ಜ್ಞಾನ ಬಂದಿದ ತಕ್ಷಣ ದೇವ್ರು ನೋಡ್ರಿ ಎಂಥ ವಾಕ್ಯ ಹೇಳ್ತಾ ಇದ್ದಾರೆ. ವಿವೇಕ ನನಗೆ ನಿನ್ನಂಥ ಜ್ಞಾನಿಯೂ ಮುಂಚೆ ಇರಲಿಲ್ಲ, ಮುಂದೆಯೂ ಇರುವುದಿಲ್ಲ. ಇದಲ್ಲದೆ ನೀನು ಕೇಳಿದಂಥದ್ದನ್ನು ನಿನಗೆ ಅನುಗ್ರಹಿಸಿದ್ದೇನೆ. ಯಾರು ಕೇಳಿದ್ದು ವಿವೇಕನ? ದೇವ್ರು ಕೊಟ್ರ ಕರೆದು ಬಾಯಲ್ಲಿ ನಿನಗೆ ವಿವೇಕ ಜ್ಞಾನ ಕೊಡ್ತೀನಿ ಅಂತ. ಅವನೇನು ಮಾಡ್ದ? ವಿವೇಕವನ್ನು. ಇದನ್ನು ಈ ಪಾಯಿಂಟ್ ನೆನ್ಪಿಟ್ಕೊಳ್ರಿ. ಏನನ್ನ ಕೇಳ್ದ ಅವನು? ವಿವೇಕವನ್ನು. ನೀನು ಕೇಳಿದಂತೆ ನಾನು ಏನು ಮಾಡಿದ್ದೀನಿ? ನಿನಗೆ ಅನುಗ್ರಹಿಸ್ಬಿಟ್ಟಿದ್ದೀನಿ. ನೀನು ಕೇಳಿದೆ, ನಾನು ಕೊಟ್ಟಿದ್ದೀನಿ. ಓಕೆ, ನಿನಗೆ ಅನುಗ್ರಹಿಸಿದೆ. ನಿನ್ನ ಜೀವಮಾನದಲ್ಲೆಲ್ಲ ನೋಡ್ರಿ, ಈಗ ನೋಡ್ರಿ ಆಶೀರ್ವಾದಗಳು ಯಾವ್ದಾವ್ದು ಬರ್ತಿದೆ. ಐಶ್ವರ್ಯದಲ್ಲಿಯೂ ಘನದಲ್ಲಿಯೂ ನಿನಗೆ ಸಮಾನನಾದ ಅರಸನು ಯಾರು ಇರಲ್ಲ. ಇದುವರೆಗೂ ಕೂಡ ಆ ರೆಕಾರ್ಡ್ ಇನ್ನೂ ಬ್ರೇಕ್ ಆಗಿಲ್ಲ. ನಾವು ಅನ್ಕೊತೀವಲ್ಲ. ರೀಸೆಂಟಾಗಿ ನಾನು ಒಂದು ನ್ಯೂಸ್ ಪೇಜಲ್ಲಿ ಓದ್ತಾ ಇದ್ದೆ. ಅಂಬಾನಿ ಹತ್ರ ಎಷ್ಟು ಆಸ್ತಿ ಇದೆ ಅಂದರೆ ಅವನು 15 ತಲೆಗಳು ತಿನ್ಬೋದಂತೆ. ಅವನಿಂದ 15 ತಲೆ. ಅಲ್ಲಿ ತನಕ ಅವ್ನು ಯಾರಂತಾನೆ ಆ ಮಕ್ಳಿಗೆ ಗೊತ್ತಿರಲ್ಲ. 15ನೇ ತಲೆಗೆ ಗೊತ್ತಾಗುತ್ತಾ? ಮುತ್ತಾತ, ಮರಿತಾತ, ಆ ತಾತ ಇಲ್ಲ, ಗೊತ್ತೇ ಇರಲ್ಲ. ಅದು 15 ತಲೆ ತನಕ ಅಂದರೆ ಯಾವ ರೀತಿ ತಿನ್ಬೋದು ಅಂದರೆ, ಈಗ ಅವರು ಹೆಂಗೆ ಲೈಫ್ ಲೀಡ್ ಮಾಡ್ತಿದ್ದಾರಲ್ಲ, ಒಂದು ದಿವಸಕ್ಕೆ ಅವ್ರ ಮನೆಯ ಒಂದು ತಿಂಗಳಿಗೆ ಅವ್ರ ಮನೆ ಕರೆಂಟ್ ಬಿಲ್ಲು 25 ಲಕ್ಷ ಅಂತೆ. ಆ ಥರ ಖರ್ಚು ಮಾಡಿದ್ರೂ 15 ತಲೆ ತನಕ ತಿನ್ಬೋದಂತೆ. ಅದನ್ನು ಮೀರಿಸಿದ್ದ ಸಾಲೋಮೋನನು. ಹಲ್ಲೆಲೂಯ, ಹಲ್ಲೆಲೂಯ. ಅದನ್ನು ಮೀರಿಸಿದ್ದ ದೇವರು. ಅದಕ್ಕೆ ಹೇಳ್ತಿದ್ದಾರೆ, ನಿನ್ನಂಥ ಐಶ್ವರ್ಯವಂತನು, ನಿನ್ನಂಥ ಜ್ಞಾನಿಯು ಈಗೂ ಇಲ್ಲ, ಮುಂದೆನೂ ಇಲ್ಲ. ಸೊ ಇಟ್ಸ್ ಎ ರೆಕಾರ್ಡೆಡ್. ಸೊ ದೇವ್ರು ಏನು ಮಾಡಿಬಿಟ್ರು? ಬರೀ ವಿವೇಕ ಕೇಳ್ದ. ದೇವರು ಅದ್ರ ಜೊತೆಗೆ ಜ್ಞಾನ ಕೊಟ್ಟ, ಐಶ್ವರ್ಯ ಕೊಟ್ಟ, ಹೆಸರು ಕೊಟ್ಟ, ಘನತೆ ಕೊಟ್ಟ. ವಾ, ನೋಡ್ರಿ ನಮ್ಮ ದೇವ್ರು ಎಷ್ಟು ಒಳ್ಳೆ ದೇವರು. ನೀನು ಸಣ್ಣದನ್ನು ಕೇಳಿದ್ರೆ ದೇವ್ರು ನಮಗೇನು ಮಾಡ್ತಾರೆ? ದೊಡ್ಡದನ್ನು ಕೊಡ್ತಾರೆ. ಎಂಥ ಜ್ಞಾನಿ ಆತನು, ಎಂಥ ಜಡ್ಜ್ಮೆಂಟ್ ಮಾಡ್ತಾನೆ. ಆ ಜ್ಞಾನವನ್ನು ನೋಡಲಿಕ್ಕೆ ಶೇಬಾದಿಂದ ರಾಣಿ ಬರ್ತಿದ್ದಂತೆ. ಪ್ರಪಂಚದಾದ್ಯಂತ ಜನರು ಬಂದು, ಅಬ್ಬಾ ಇಂಥ ಒಳ್ಳೆ ರಾಜ ಇದ್ದಾನೆ, ಎಷ್ಟು ಜ್ಞಾನಿ ಆಗಿರುವಂಥ ರಾಜ ಇದ್ದಾನೆ, ಓಕೆ ಇವನನ್ನು ನೋಡಬೇಕು. ವೆರಿ ಬ್ಯೂಟಿಫುಲ್ ಆಗಿರೋದೇನೆಂದರೆ, ಅವನು ಪಕ್ಷಿಗಳು ಮಾತನಾಡುವುದನ್ನು ಬರೀತಿದ್ನಂತೆ. ಪಕ್ಷಿಗಳ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡ್ತಿದ್ನಂತೆ. ಅದು ಏನು ಹೇಳ್ತೈತೆ ಅಂತ ಅವಾಗಲೇ ಬರೀತಿದ್ನಂತೆ. ಸ್ವಲ್ಪ ಯೋಚನೆ ಮಾಡಿರಿ. ನಾಯಿ ಬೊಗಳ್ತೈತಂದರೆ ನಾವು 5-6 ಥರ ಇಂಟರ್ಪ್ರಿಟೇಷನ್ ಮಾಡ್ತೀವಿ, ಹೌದಾ? ಮೋಸ್ಟ್ಲಿ ಬೇರೆ ನಾಯಿ ಬಂದಿರಬೇಕು, ಇಲ್ಲ ಅದಕ್ಕೆ ಹೊಟ್ಟೆ ಹಸ್ತಿರ್ಬೇಕು, ಇಲ್ಲ ಅದಕ್ಕೆ ಸಿಟ್ಟು ಬಂದಿರಬೇಕು, ಏನೇನೋ ನಾವು ಇಂಟರ್ಪ್ರಿಟೇಷನ್ ಮಾಡ್ತೀವಿ. ನೋಡಿ, ಇದರಲ್ಲಿ ಯಾವುದಾದ್ರು ಒಂದು ನಿಜ ಇರುತ್ತೆ. ಅವನು ಪಕ್ಷಿಗಳು ಕೂಗೋದನ್ನು ಇಂಟರ್ಪ್ರಿಟೇಷನ್ ಮಾಡ್ತಿದ್ನಂತೆ. ಎಷ್ಟು ಜ್ಞಾನ ಇರಬೇಕು ದೇವರ ಆ ಮನುಷ್ಯನಿಗೆ. ಅವನು ಕೇಳಿದ್ದು ಒಂದೇ ಒಂದು ವಿವೇಕ. ದೇವರೇ, ಇದರಿಂದ ನಾನು ನ್ಯಾಯ ನಿರ್ಣಯ ಮಾಡಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಈಗಲೂ ಕೂಡ ನಾವು ಸಾಲೋಮೋನನ ಬಗ್ಗೆ ಮಾತಾಡ್ತೀವಿ. ದ ಕಿಂಗ್ ಸಾಲೋಮೋನ್ ಅಂತ ಪಾಠ ಇತ್ತು ಬಿಫೋರ್ ಲಾಸ್ಟ್ ಇಯರ್ 7th ಅನ್ಸುತ್ತೆ. ಕಿಂಗ್ ಸಾಲೋಮೋನ್ ಅಂತ ಒಂದು ನಾನು ಓದಿರೋ ಟೈಮಲ್ಲಿ ಇತ್ತು, 8th 9th. ನೋಡ್ರಿ, ನಾವು ಪಾಠದಲ್ಲೆಲ್ಲ ಓದ್ಬಿಟ್ವಿ ಆತನಂಥ ಜ್ಞಾನಿ ಯಾರೂ ಇಲ್ಲ ಅಂತ. ಏನಾಯಿತು ಮತ್ತೆ ಅವನಿಗೆ? ಜೋರಾಗಿ ಹೇಳ್ಬೇಕು, ಏನಾಯಿತು? ವೆರಿ ಸಕ್ಸಸ್ಫುಲ್ ಆಗಿಬಿಟ್ಟ ಲೈಫಲ್ಲಿ, ಹೌದಾ? ಭಾಳ ಜ್ಞಾನವಂತನಾದ, ವೆರಿ ಸಕ್ಸಸ್ಫುಲ್ ಲೈಫ್ ಆಯಿತು ಅವನು. ಏನಾಯಿತು ಹೇಳ್ರಿ, ಅವನ ಬಗ್ಗೆ ಗೊತ್ತಿದೆ ಅಲ್ಲ, ಏನಾಯಿತು? ಸೊ 3ನೇ ಅಧ್ಯಾಯದಿಂದ 11ನೇ ಅಧ್ಯಾಯ ತನಕ ಅವನು ದೇವ್ರನ್ನೇ ನೋಡ್ತಿದ್ದ.
ಯಾರನ್ನ ನೋಡ್ತಿದ್ದ? ಜೋರಾಗಿ ಹೇಳ್ಬೇಕು, ಯಾರನ್ನ ನೋಡ್ತಿದ್ದ? ದೇವ್ರನ್ನ ಮಾತ್ರ ನೋಡ್ತಿದ್ದ, ದೇವ್ರನ್ನ ಆರಾಧಿಸ್ತಿದ್ದ, ದೇವ್ರ ಆಲಯ ಕಟ್ಟಿದ. ಓಕೆ, ನೀವು ಅದನ್ನು ಓದೋದಾದರೆ ನಿಜವಾಗ್ಲೂ ಮೈ ಜುಮ್ ಅನ್ನತ್ತೆ. ಆ ಆಲಯದಲ್ಲಿ ಆತನು ಪ್ರಾರ್ಥನೆ ಮಾಡ್ತಾನೆ. ಆಲಯ ಕಟ್ಟಿದ ಮೇಲೆ ಎಷ್ಟು ಬ್ಯೂಟಿಫುಲ್ ಆಗಿರುವಂಥ ಒಂದು ಪ್ರಾರ್ಥನೆ ಮಾಡ್ತಾನೆ. ನೀವು ಅದನ್ನು ಓದ್ರಿ. ಸೊ ಪರಲೋಕದಿಂದ ಬೆಂಕಿ ಬಂತು. ಓಕೆ, ಒಬ್ಬ ಅರಸನ ಪ್ರಾರ್ಥನೆ ಮಾಡಿ ಬೆಂಕಿ ತರಿಸಿದ್ದು ಸಾಲೋಮೋನನೇ. ಎಂಥ ಅದ್ಭುತವಾಗಿರುವಂಥ ಪ್ರಾರ್ಥನೆ ಮಾಡ್ತಾನೆ. ಅದನ್ನು ಓದ್ರಿ. ಯಾರಾದರೂ ನಿಮಗೆಲ್ಲ ಓದಕ್ಕೆ ಬಂದರೆ, ನಿಮ್ಮ ಅಪ್ಪ ಅಮ್ಮನಿಗೆ ಓದ್ಲಿಕ್ಕೆ ಬರಲ್ಲ ಅಂದರೆ ಅವ್ರ ಮುಂದೆ ಕುತ್ಕೊಂಡು ಅದನ್ನು ಆ ಪ್ರಾರ್ಥನೆಯನ್ನು ಓದ್ರಿ. ನನಗೆ ತುಂಬ ಇಷ್ಟ ಆಗಿರುವಂಥ ಪ್ರಾರ್ಥನೆ ಅದು. ಎಷ್ಟು ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾನೆ ಅವನು. ಎಂಥ ಜ್ಞಾನಿ. 3ನೇ ಅಧ್ಯಾಯದಿಂದ 11ನೇ ಅಧ್ಯಾಯಕ್ಕೆ ಬರೋಷ್ಟೊತ್ತಿಗೆ ದೇವರು ಅದು ಏನು ಆ ವಿವೇಕ ಕೊಟ್ಟಿದ್ರಲ್ಲ, ಆ ನ್ಯಾಯವನ್ನು ನಿರ್ಣಯಿಸಬೇಕು ದೇವರಂತ ಕೊಟ್ಟಂಥ ವಿವೇಕ ಜ್ಞಾನ ಎಲ್ಲೋಯ್ತು? ಎಲ್ಲೋಯ್ತದು? ಇಲ್ಲೈತೆ ನೋಡ್ರಿ, ಎಲ್ಲೋಯ್ತು ಅಂತ. 1ರಿಂದ 6ನೇ ವಚನ ಓದ್ರಿ. ಅರಸನಾದ ಸೊಲೊಮೋನನು ಫರೋಹನ ಮಗಳಲ್ಲದೆ ಮೋವಾಬ್ಯರು, ಅಮ್ಮೋನ್ಯರು, ಎದೋಮ್ಯರು, ಚಿದೋನ್ಯರು, ಹಿತ್ತಿಯರು ಎಂಬಿ ಜನಾಂಗಗಳ ಸ್ತ್ರೀಯರನ್ನು ಮೋಹಿಸಿದನು. ಯೆಹೋವನು ಈ ಜನಾಂಗಗಳ ವಿಷಯದಲ್ಲಿ ಇಸ್ರಾಯೇಲ್ಯರಿಗೆ ನಿಮಗೂ ಅವರಿಗೂ ಕೊಟ್ಟುಕೊಳ್ಳುವುದು ನಡೆಯಬಾರದು ಎಂದು ನಡೆಯುವುದಾದರೆ ಅವರು ನಿಮ್ಮ ಮನಸ್ಸನ್ನು ತಮ್ಮ ದೇವತೆಗಳ ಕಡೆಗೆ ತಿರುಗಿಸಾರು ಎಂದು ಆಜ್ಞಾಪಿಸಿದ್ದರು. ಸೊಲೊಮೋನನು ಅವರ ಸ್ತ್ರೀಯರಲ್ಲಿ ಅನುರಕ್ತನಾಗಿದ್ದನು. ಅವನಿಗೆ ರಾಜವಂಶದವರಾದ 700 ಮಂದಿ ಪತ್ನಿಯರಲ್ಲದೆ 300 ಮಂದಿ ಉಪಪತ್ನಿಯರಿದ್ದರು. ಈ ಸ್ತ್ರೀಯರು ಅವನ ಮನಸ್ಸನ್ನು ಕೆಡಿಸಿಬಿಟ್ಟರು. ಅವನು ವೃದ್ಧನಾದಾಗ ಇವರು ಅವನ ಹೃದಯವನ್ನು ಅನ್ಯ ದೇವತೆಗಳ ಕಡೆಗೆ ತಿರುಗಿಸಿದರು. ಈ ಕಾರಣದಿಂದ ಅವನು ತನ್ನ ದೇವರಾದ ಯೆಹೋವನಲ್ಲಿಟ್ಟಿದ್ದ ಯಥಾರ್ಥ ಭಕ್ತಿಯನ್ನು ಕಳೆದುಕೊಂಡನು. ತನ್ನ ತಂದೆಯಾದ ದಾವೀದನಂತೆ ನಡೆಯಲಿಲ್ಲ. ಅವನು ಚೀದೋನ್ಯರ ಅಷ್ಟೋರೇತ್ ದೇವತೆಯನ್ನು, ಅಮ್ಮೋನಿಯರ ಮಿಲ್ಕೋಮ್ ಎಂಬ ಅಸಹ್ಯ ವಿಗ್ರಹವನ್ನು ಆರಾಧಿಸತೊಡಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದನು. 9ನೇ ವಚನ ಓದ್ರಿ. ಇಸ್ರಾಯೇಲ್ ದೇವರಾದ ಯೆಹೋವನು ಸೊಲೊಮೋನನಿಗೆ 2 ಸಾರಿ ಕಾಣಿಸಿಕೊಂಡು ಅನ್ಯ ದೇವತೆಗಳನ್ನು ಸೇವಿಸಲೇಬಾರದೆಂದು ಆಜ್ಞಾಪಿಸಿದ್ದರೂ ಅವನು ಆತನ ಆಜ್ಞೆಗಳನ್ನು ಮೀರಿದ್ದರಿಂದ ಆತನು ಅವನ ಮೇಲೆ ಕೋಪಗೊಂಡು ಅವನಿಗೆ, ನೀನು ಈ ಪ್ರಕಾರ ಮಾಡಿ ನನ್ನ ವಿಧಿ ನಿಬಂಧನೆಗಳನ್ನು ಮೀರಿದ್ದರಿಂದ ನಿನ್ನ ರಾಜ್ಯವನ್ನು ನಿನ್ನಿಂದ ಕಿತ್ತುಕೊಂಡು ನಿನ್ನ ಸೇವಕನಿಗೆ ಕೊಡುವೆನು. ಹಲ್ಲೆಲೂಯಾ, 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 ಜೋರಾಗಿ ಹಲ್ಲೆಲೂಯಾ. ಸೊ ಈಗ ಪಾಸಿಟಿವ್ ನೋಡಿದ್ವಿ, ಹೌದಾ? ದೇವ್ರೇ, ನಾನು ಸಣ್ಣವನು ಇದ್ದೀನಿ, ನನಗೆ ವಿವೇಕ ಕೊಡು, ಓಕೆ ಅಂತ ಕೇಳ್ದ. ದೇವ್ರೇನು ಮಾಡಿದ್ರು? ಕೊಟ್ಬಿಟ್ರು. ಅದ್ರ ಜೊತೆಗೆ ಏನೇನು ಕೊಟ್ಟರು? ವಿವೇಕದ ಜೊತೆಗೆ ಜ್ಞಾನನೂ ಕೊಟ್ಟರು. ದೇವ್ರಿಗೆ ಗೊತ್ತಿತ್ತು ವಿವೇಕ ಒಂದು ಸಾಕಾಗಲ್ಲ. ಮಗನೇ, ನೀನು ಈ ಸಾಮ್ರಾಜ್ಯವನ್ನು ಆಳ್ಬೇಕಂದ್ರೆ ನಿನಗೇನು ಬೇಕು? ಜ್ಞಾನನೂ ಬೇಕು ನಿನಗೆ. ಆ ಜ್ಞಾನ 3ನೇ ಅಧ್ಯಾಯದಿಂದ 11ನೇ ಅಧ್ಯಾಯ ಬರೋಷ್ಟೊತ್ತಿಗೆ ಹೋಗೇ ಬಿಡ್ತದೆ. ಆ ಜ್ಞಾನ ಮೊದಲನೇ ಮ್ಯಾರೇಜೇ ಫೇಲ್ ಆಗಿಬಿಡ್ತ ಅವನ ಲೈಫಲ್ಲಿ. ಯಾರನ್ನ ಮದುವೆ ಆದ? ಐಗುಪ್ತ ದೇಶದವಳನ್ನ ಮದುವೆ ಆದ. ಶಾಪಗ್ರಸ್ತವಾದ ಸಂಗತಿಗೋಗಿ ಕೈ ಹಾಕ್ತಾ ಇದ್ದಾನೆ. ಅವನಿಗೆ ವಿವೇಕ ಇರಲಿಲ್ವಾ? ಅವನಿಗೆ ವಿವೇಕ ಇತ್ತಾ ಇಲ್ಲ? ಜೋರಾಗಿ ಮಾತಾಡ್ರಿ. ವಿವೇಕ ಇತ್ತಾ ಇಲ್ಲ? ದೇವ್ರು ಕೊಟ್ರ ಇಲ್ಲ ವಿವೇಕನ? ದೇವ್ರ ಜ್ಞಾನ ಕೊಟ್ರ ಇಲ್ಲ? ಅದು ನ್ಯಾಯ ಅನ್ಯಾಯ ಅಂತ ಅವನಿಗೆ ಗೊತ್ತಿತ್ತಾ ಇಲ್ಲ? ಅಷ್ಟು ಸಾಮ್ರಾಜ್ಯವನ್ನು ಆಳದಂಥ ರಾಜ, ಓಕೆ, ನ್ಯಾಯವನ್ನು ನಿರ್ಣಯಿಸಬೇಕು ಅಂತ ದೇವರಿಂದ ವಿವೇಕವನ್ನು ಬೇಡ್ತಾ ಇದ್ದಾನೆ. ದೇವರದನ್ನು ಅನುಗ್ರಹಿಸಿ ಕೊಡ್ತಾ ಇದ್ದಾನೆ. ಸಣ್ಣ ವಯಸ್ಸಲ್ಲೇ ದೇವರ ಆಲಯವನ್ನು ಕಟ್ಬಿಟ್ಟ. ದಾವೀದನನ್ನು ಕಟ್ಟಲಿಕ್ಕೆ ದೇವರು ಅವಕಾಶ ಕೊಡಲಿಲ್ಲ. ದೇವ್ರು ಹೇಳಿದ್ರು, ನಿನ್ನ ಕೈ ಏನಾಗಿದೆ? ರಕ್ತ ಆಗಿದೆ. ಯಾಕಂದರೆ ನೀನು ಬಹಳಷ್ಟು ಏನು ಮಾಡಿದೆ? ನೀನು ತುಂಬ ಜನ ಶತ್ರುಗಳನ್ನ ನೀನು ಸಾಯಿಸಿದ್ರಿಂದ ನಿನ್ನ ಕೈ ರಕ್ತ ಆಗಿದೆ. ನೀನಲ್ಲ, ನಿನ್ನ ಮಗನ ಏನು ಮಾಡ್ತಾನೆ? ದೇವ್ರ ಆಲಯವನ್ನು ಕಟ್ತಾನೆ ಅಂತೇಳಿ ಒಂದು ಗ್ರೇಟೆಸ್ಟ್ ಪ್ರಾಮಿಸ್ ಕೊಡ್ತಾರೆ. ಆದರೆ ದಾವೀದನ ಏನು ಮಾಡ್ತಾನೆ? ದೇವ್ರ ಆಲಯಕ್ಕೆ ಏನೇನು ಬೇಕೋ, ಎಷ್ಟು ಬೆಳ್ಳಿ ಬೇಕು, ಎಷ್ಟು ಬಂಗಾರ ಬೇಕು, ಏನೇನು ಬೇಕು ಎಲ್ಲ ರೆಡಿ ಮಾಡಿಡ್ತಾನೆ ಅವನ ಮಗನಿಗೋಸ್ಕರ. ನನ್ನ ಮಗ ಏನು ಮಾಡ್ತಾನೆ? ದೇವ್ರ ಆಲಯವನ್ನು ಕಟ್ಟಿದ್ನಾ ಇಲ್ಲ ಸೊಲೊಮೋನನು? ಅಂಥ ದೇವಾಲಯ ಮತ್ತೆ ಕಟ್ಲಿಕ್ಕೆ ಆಗಲೇ ಇಲ್ಲ ರೀ. ಎಲ್ಲ ಬಂಗಾರದಿಂದ ಕಟ್ತಾನೆ. ಒಳಗೆ ಹೋಗಿದ ತಕ್ಷಣ ಗಂಧದ ವಾಸನೆ, ಹಲ್ಲೆಲೂಯಾ, ದೇವರ ಪ್ರಸನ್ನತೆ ಯಾವಾಗಲೂ ಅಲ್ಲಿತ್ತು. ಯಾವಾಗ ಮೋಸ್ಟ್ಲಿ ಅವನಿಗೆ ಮಾಡೋಕ್ಕೆ ಕೆಲಸ ಇರಲಿಲ್ಲ. ಹೌದಾ? ಏನಾಗಲಿಲ್ಲ ಅವನಿಗೆ? ಕೆಲಸ ಇರಲಿಲ್ಲ. ಯಾಕಂದ್ರೆ ಅವರಪ್ಪ ಎಲ್ಲ ಮಾಡಿಟ್ಬಿಟ್ಟ ಆಸ್ತಿ. ಅದಕ್ಕೆ ಮಕ್ಳಿಗೆ ಭಾಳ ಆಸ್ತಿ ಮಾಡಬೇಡ್ರಿ, ಕೆಲಸ ಇಲ್ದಂಗೆ ಮಾಡಬೇಡ್ರಿ. ಮಕ್ಕಳಿಗೆ ಕಷ್ಟಪಟ್ಟು ದುಡಿಬೇಕು ಅವರು. ಇಲ್ಲೇನು ಮಾಡಿಬಿಡ್ತು? ದಾವೀದನ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಅವನೇನು ತರಂಗಿಲ್ಲ, ಏನೂ ಒಯ್ಯಂಗಿಲ್ಲ. ಯಾವಾಗ ಕೆಲಸ ಮಾಡ್ತೀವಲ್ಲ ಮೈಂಡು
ತಿರುಗ್ತದೆ ಬೇರೆ ಕಡೆ. ಯಾವಾಗ ಮೈಂಡ್ ಸ್ಟಿಲ್ ಆಗುತ್ತೋ, ಐಡಲ್ ಮೈಂಡ್ ಈಸ್ ಎ ಡೆವಿಲ್ಸ್ ವರ್ಕ್ಶಾಪ್ ಅಂತ ಹೇಳ್ತಾರೆ. ಫಸ್ಟ್ ಮ್ಯಾರೇಜೇ ಫೇಲ್ ಆಗಿಬಿಟ್ಟ. ಕೈ ಹಾಕಿರೋದು ಯಾವುದು? ಶಾಪಗ್ರಸ್ತವಾದದ್ದು. ಅವನಿಗೆ ವಿವೇಕ ನೋಡ್ರಿ, ಅವನೇನು ಕೇಳ್ದ ಅದರೊಳಗೆ ಬಿದ್ದೋಗ್ಬಿಟ್ಟ. ಅವನು ಏನನ್ನ ಬಯಸಿದ ನಾನು ಹೆಂಗಿರ್ಬೇಕಂತ ಅದರೊಳಗೆ ಬಿದ್ದೋಗ್ಬಿಟ್ಟ. ಪೇತ್ರನ ಕೇಳ್ದ, ನಾನು ನೀರ ಮೇಲೆ ನಡಬೇಕು ದೇವ್ರೆ, ನೀರೊಳಗೆ ಬಿದ್ದೋಗ್ಬಿಟ್ಟ. ಬೇರೆದ್ರ ಮೇಲೆ ಬಿದ್ದೋದ್ನ ನೀನು ಏನು ಕೇಳ್ಚಿಯಲ್ಲ, ಯಾವಾಗ ನೀನು ದೇವ್ರನ್ನ ನೋಡಲ್ಲ ಅಲ್ಲ, ನೀನು ಬಿದ್ದೋಗ್ಬಿಡ್ತೀಯ, ನೀನು ಸೋತು ಬಿಡ್ತೀಯ ನೀನು ಅದರಲ್ಲಿ. ನಿನಗೇನು ದೇವ್ರು ಕೊಡ್ತಾ ಇದ್ದಾರೆ ಅಂದರೆ ಆ ವಿವೇಕವನ್ನು ಅವನು ಏನು ಮಾಡಬೇಕಿತ್ತು? ಅನುಸರಿಸಿ ನಡಿಬೇಕಾಗಿತ್ತು. ಎಷ್ಟು ಚೆನ್ನಾಗಿ ಹೇಳ್ತಾನೆ. ಅರಸನಾದ ಸಾಲೊಮೋನನು ಫರೋನನ ಮಗಳಲ್ಲದೆ ಮೋವಾಬ್ಯರು, ನೋಡ್ರಿ ಇಲ್ಲಿ ದೇವರಿಗೆ ವಿರೋಧವಾಗಿರುವಂಥ ಜನಾಂಗಗಳಲ್ಲೇ ಹೆಣ್ಣು ಹುಡುಗಿನೇ ಎತ್ಕೊಂಡ್ಬರ್ತಾನೆ ಅವನು, ಮದುವೆ ಆಗ್ತಾನೆ. ಮೋವಾಬ್ಯರು, ಅಮೋನಿಯರು, ಎದೋಮ್ಯರು, ಚಿದೋನ್ಯರು, ಹಿತ್ತಿಯರು, ಎಬ್ಬಿಯರು ಜನಾಂಗಗಳ ಸ್ತ್ರೀಯರನ್ನು ಮೋಹಿಸಿದ್ನಂತೆ. ಏನು ಮಾಡಿದ್ನಂತೆ? ಯಾರು ಸೈಲೆಂಟಾಗಿರ್ಬೇಡ್ರಿ. ಏನು ಮಾಡಿದ್ನಂತೆ? ಮೋಹಿಸೋದಂದ್ರೆ ಏನು? ದೇವ್ರಿಗಿಂತ ಹೆಚ್ಚಾಗಿ ಅವ್ರನ್ನ ಪ್ರೀತಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದ. ಸೊ ದೇವರಲ್ಲಿದ್ದಾರೆ. ಫಸ್ಟ್ ಏನು ಮಾಡ್ದ? ಐಗುಪ್ತದವಳನ್ನ ತಂದ. ಆಮೇಲೆ ಏನಾಯಿತು? ನೆಕ್ಸ್ಟ್ ಏನಾಯಿತು? ಮೋವಾಬ್ಯರನ್ನ ಹೆಣ್ಮಕ್ಳನ್ನ ತಂದ, ಅಮೋನಿಯರ್ನ ತಂದ, ಹಿತ್ತಿಯರ್ನ ತಂದ, ಹಿವ್ಯರ್ನ ತಂದ. ಎಲ್ಲ ಶಾಪಕರವಾಗಿರುವಂಥ ಸಂಗತಿಗಳನ್ನು ದೇವ್ರ ಮುಂದೆ ಇಡ್ತಾ ಹೋದ. ಭಾಳ ದೂರ ಹೋಗ್ಬಿಟ್ಟ. ದೇವರಿಂದ ಎಷ್ಟು ದೂರ ಹೋದ? ಭಾಳಷ್ಟು ದೂರ ಹೋಗ್ಬಿಟ್ಟ. ಬರೀ ಮದುವೆ ಆಗಲಿಲ್ಲ ರೀ, ಅವನು ಅನುರಕ್ತನಾಗಿದ್ದಂತೆ. ಎಂಥ ಸ್ಟೇಟ್ಮೆಂಟ್ ಐತೆ ನೋಡ್ರಿ ಅಲ್ಲಿ ವಿಷಯದಲ್ಲಿ. ಇಸ್ರಾಯೇಲರು, ನಿಮಗೆ ದೇವರು ಇಸ್ರಾಯೇಲ್ ಜನರಿಗೆ ಒಂದು ವಾಗ್ದಾನ ಮಾಡಿದರು, ಒಂದು ಕಮಾಂಡ್ಮೆಂಟ್ ಇಟ್ಟಿದ್ರು. ಏನಂದರೆ, ಯೆಹೋವನು ಈ ಜನಾಂಗಗಳ ವಿಷಯದಲ್ಲಿ ಇಸ್ರಾಯೇಲರಿಗೂ ನಿಮಗೂ ಅವರಿಗೂ ಕೊಟ್ಟುಕೊಳ್ಳುವುದು ನಡೆಯಬಾರದು. ಅಂದರೆ ನೀವು ಹೆಣ್ಣು ಅವ್ರಿಗೆ ಕೊಡಬಾರ್ದು, ಗಂಡು ಅವ್ರಿಗೆ ತಗೋಬಾರ್ದು ಅಂತ ದೇವರು ಮೋಶೆಯ ಮುಖಾಂತರ ತನ್ನ ಜನರಿಗೆ ಅದನ್ನು ಹೇಳಿದ್ದ. ಸೊಲೊಮೋನನಿಗೆ ಗೊತ್ತಿತ್ತಾ ಇಲ್ಲ? ಅವರಪ್ಪ ಹೇಳ್ಕೊಟ್ಟಿದ್ನ ಇಲ್ಲ? ಅರಸನಾದ ದಾವೀದನ ಹೇಳ್ಕೊಟ್ಟಿದ್ರು ಅವರು. ಆಜ್ಞಾಶಾಸನಗಳನ್ನು ಹೇಳ್ಕೊಟ್ಟೇ ಬೆಳೆಸಿರೋದು ಮಗನ್ನ. ಅದಕ್ಕೆ ಅವನು ಹೋಗಿದ್ದು ದೇವ್ರ ಸನ್ನಿಧಾನದಲ್ಲಿ, ದೇವರೇ ವಿವೇಕ ಕೊಡು ಅಂತ. ಇಲ್ಲಾಂದ್ರೆ ಅವನೇ ಯಾಕೆ ಹೋಗ್ತಿದ್ದ? ಅವನಿಗೆ ಗೊತ್ತಿತ್ತು ದೇವ್ರ ಹತ್ರ ಹೋದರೆ ನನಗೆ ವಿವೇಕ ದೇವ್ರು ಕೊಡ್ತಾರೆ ಅಂತ. ಅಲ್ಲಿ ಹೋಗಿ ಕೇಳಿದಂಥದ್ದನ್ನು, ಪಡೆದುಕೊಂಡಂಥದ್ದನ್ನು ಅವನು ಉಳಿಸ್ಕೊಳ್ಳಿಲ್ಲ ಕೊನೆಯ ತನಕ. ಅದಕ್ಕೆ ದೇವರಿಲ್ಲಿ ಏನು ಹೇಳ್ತಾರೆ ನೋಡ್ರಿ, ಅದು ನಡೆಯುವುದಾದರೆ ಅವರು ನಿಮ್ಮ ಮನಸ್ಸು ತಮ್ಮ ದೇವತೆಗಳ ಕಡೆಗೆ ತಿರುಗಿಸ್ತಾರೆ ಎಂದು ಆಜ್ಞಾಪಿಸಿದ್ದರೂ ಸೊಲೊಮೋನನು ಅವರ ಸ್ತ್ರೀಯರಲ್ಲಿ ಅನುರಕ್ತನಾಗ್ಬಿಟ್ಟಿದ್ನಂತೆ. ಇದು ಇಷ್ಟಪಡೋದಲ್ಲ ರೀ, ಇದು ಅನುರಕ್ತ ಅನ್ನೋದಕ್ಕೆ ವರ್ಡೇ ಬೇರೆ ಐತೆ, ಮೀನಿಂಗೇ ಬೇರೆ ಇದೆ. ಅವ್ರಿಲ್ಲದೆ ಬದುಕಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಲೆವೆಲಿಗೆ ಅವನು ಅವ್ರ ಜೊತೆಗೆ ಇನ್ವಾಲ್ವ್ಮೆಂಟ್ ಆಗಿಬಿಟ್ಟ. ದೇವ್ರು ನಮಗೆಲ್ಲರಿಗೂ ಜ್ಞಾನ ಕೊಟ್ಟಿದ್ದಾರಾ ಇಲ್ಲ? ಹೌದು. ದೇವರಲ್ಲಿ ನೀನು ಏನಾದರೂ ಒಂದು ಪಡ್ಕೊಂಡ್ರೆ ಅಂದರೆ ದೇವರಲ್ಲಿ ನೀನು ಅನುರಕ್ತನಾಗಬೇಕು. ನಿನಗೆ ಕೊಟ್ಟಿರುವಂಥ ಸಂಗತಿ ಮೇಲೆ ಅನುರಕ್ತ ಆಗಬೇಡ. ಅದನ್ನು ಬೇಗ ಕಳ್ಕೊಂಡ್ಬಿಡ್ತೀಯ ಜೀವನದಲ್ಲಿ. ಅದರಿಂದ ಭಾಳಷ್ಟು ನೋವನ್ನು ಅನುಭವಿಸ್ತೀಯ ನೀನು. ನಾವು ಹೇಳ್ತೀವಲ್ಲ, ಅವ್ರು ಯಾಕೆ ಹಂಗೆ ಮಾಡ್ತಾರೆ, ಇವ್ರು ಯಾಕೆ ಹಿಂಗೆ ಮಾಡ್ತಾರೆ. ನಾನು ಎಷ್ಟು ಪ್ರೀತಿಸ್ತೀನಿ ಗೊತ್ತಾ ಅವ್ರನ್ನ. ನಾನೇನು ಮಾಡ್ತೀನಿ? ಅವ್ರನ್ನ ತುಂಬ ಪ್ರೀತಿಸ್ತೀನಿ. ಅದು ಅವರಿಂದನೇ ನನಗೆ ಹೆಚ್ಚು ನೋವಾಗುತ್ತೆ. ನೀನು ಅವರಿಂದ ನೋವು ಅನುಭವಿಸೋದಕ್ಕಿಂತ ದೇವ್ರು ನಿನಗೋಸ್ಕರ ಎಷ್ಟು ನೋವು ಅನುಭವಿಸ್ತಾ ಇದ್ದಾರೆ. ನಾನು ನಿನಗೆ ಕೊಟ್ಟ ಮೇಲೆ ನೀನೇನು ಮಾಡಿದೆ? ಕೆಟ್ಟೆ. ದೇವ್ರು ಕೊಟ್ಟ ಮೇಲೆ ನಾವು ಯಾವತ್ತೂ ಕೆಡಬಾರ್ದು ರೀ. ನಾವು ಇಲ್ಲೇನಾಗ್ಬಿಟ್ಟ? ಸೊಲೊಮೋನನು ಕೆಟ್ಟೋಗ್ಬಿಟ್ಟ. ಇಲ್ಲೇನಾಯಿತು? ಅನುರಕ್ತನಾಗಿ ಅವನಿಗೆ ರಾಜವಂಶಸ್ಥರವರಾದ 700 ಮಂದಿ ಪತ್ನಿಯರಲ್ಲದೆ 300 ಮಂದಿ ಉಪಪತ್ನಿಯರಿದ್ದರು. ಆ ಸ್ತ್ರೀಯರು ಅವನ ಮನಸ್ಸನ್ನು ಏನು ಮಾಡಿದ್ರಂತೆ? ಕ್ಲೀನಾಗಿ ಹೇಳ್ರಿ, ಏನು ಮಾಡಿದ್ರಂತೆ? ಹೆಣ್ಮಕ್ಳು ಹೇಳ್ರಿ, ಏನು ಮಾಡಿದ್ನಂತೆ? ಕೆಡಿಸ್ಬಿಟ್ರು ಅವರು. ಮತ್ತು 1000 ಜನ ಅಂದರೆ ಸುಮ್ಮನೆನಾ? ಭಾಳಷ್ಟು ಜನ ಹೇಳ್ತಾರೆ, ಒಂದು ಹೆಣ್ಣು ಹುಡುಗಿನೇ, ಒಂದು ಹೆಂಡ್ತಿನೇ ಸಹಿಸ್ಕೊಳಕ್ಕಾಗ್ತಿಲ್ಲ ಅಂತ. ಪಾಪ ನಾವೆಲ್ಲ ಭಾಳ ಸಹಿಸ್ಕೊತಾ ಇದ್ದೀವಿ. ಸಹಿಸ್ಕೊಂಡ್ಬಿಡ್ತಾ ಇದ್ದೀವಿ. ನಮಗೆ ಸಹಿಸ್ಕೊಳೋ ಶಕ್ತಿ ದೇವರು ವಿಶೇಷವಾಗಿ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಹೇಳಲ್ಲ, ಒಬ್ಬನೇ ಗಂಡ ಸಾಕಾಗೈತಂತ ನಾವು ಹೇಳಲ್ಲ. ಯಾಕೆ ಹೇಳ್ರಿ? ದೇವ್ರು ನಮಗೆ ಸಹಿಸ್ಕೊಳ. ಆದರೆ ಅವ್ರು ಅದನ್ನು ಒಪ್ಪನಾಗಿ ಹೇಳ್ಬಿಡ್ತಾರೆ, ಯಪ್ಪ ನನ್ನ ಹೆಂಡ್ತಿ ಕಾಟ ಅಪ್ಪ, ನನ್ನ ಹೆಂಡ್ತಿಯಿಂದ ಕಾಟ ನನಗೆ. ಅದು ಹೆಣ್ಮಕ್ಳು ನಾವು ಸಹಿಸ್ಕೊತೀವಿ. ಹಾಲೆಲೂಯ ಹೇಳ್ರಿ. ಗಂಡು ಮಕ್ಳು ಅಷ್ಟೇ ಹೇಳ್ರಿ ಹಾಲೆಲೂಯ ಹೇಳಲ್ಲ ನೋಡ್ರಿ ಅವರು. ಮತ್ತು ಸೊಲೊಮೋನನು 1000 ಜನ ಅವನ ತಲೆ ಕೆಡಿಸಿದ್ರೆ
ಒಂದೊಂದು ದಿವ್ಸಕ್ಕೆ ಒಬ್ಳೊಬ್ಳು ಕರೀತಾಳೆ, ಬಾ ಇಲ್ಲಿ ನಮ್ಮ ದೇವ್ರಿಗೆ ಹೋಗಿ ಧೂಪ ಹಾಕೋಣ, ಬಾ ಇಲ್ಲಿ ಅವಳಿಗಷ್ಟೇ ನೀನೇನು ಮಾಡಿದ್ಯಾ, ಗುಡಿ ಕಟ್ಸ್ಕೊಟ್ಟಿದ್ಯಾ, ನನಗೂ ಗುಡಿ ಕಟ್ಸ್ಕೊಡು. ಯಾವುದನ್ನು ದೇವರು ಯೆರೂಸಲೇಮ್ ಇಸ್ರಾಯೇಲ್ ದೇಶದಿಂದ ಎಲ್ಲ ಪಾಪ ಯೆಹೋಶುವನು ತೆಗೆದು ಹೊರಗಡೆ ಬಿಸಾಕಿ ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ಎಲ್ಲವನ್ನ 12 ಕುಲಗಳಿಗೆ ಹಂಚಿಕೊಟ್ನೋ, ಈ ಮಾರಾಯ ಅಷ್ಟನ್ನ ಒಳಗಡೆ ತೊಗೊಂಬಂದ್ಬಿಟ್ಟ. ಏನು ತೊಗೊಂಬಂದ? ಒಂದೇ ಸತಿಗೆ ತೊಗೊಂಬಂದ್ಬಿಟ್ಟ ಅವನು. ನೋಡ್ರಿ, ಏನ ವಿವೇಕನ ಕೇಳ್ದ, ಆ ವಿವೇಕನೇ ಅವನನ್ನು ಬೆಳೆಸ್ತಾ ಇದೆ. ನ್ಯಾಯ ಗೊತ್ತು, ನೀತಿ ಗೊತ್ತು, ದೇವ್ರಿಗೆ ಗೊತ್ತು, ದೇವರ ಆಲಯ ಗೊತ್ತು. ಅದೆಷ್ಟು ಪುಣ್ಯವಾಗಿರೋ ಕೆಲಸ ಗೊತ್ತಾ ದೇವರ ಆಲಯ ಕಟ್ಟೋದು. ಅನ್ಯ ಒಬ್ಬ ಸ್ತ್ರೀಯಿಂದ ತನ್ನ ಮನಸ್ಸನ್ನೇ ಕೆಡಿಸ್ಕೊಂಬಿಟ್ಟ. ಈ ಥರ ಬಹಳಷ್ಟು ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಡೀತವೆ, ಬರ್ತವೆ. ನೀನೇನು ಮಾಡಬಾರ್ದು, ನೀನು ಕೆಟ್ಟು ಹೋಗಬಾರ್ದು. ಸಾಲೋಮೋನನದು ನಾವೇನೋ ಭಾಳ ಇಷ್ಟು ಈಸಿಯಾಗಿ ಓದ್ಬಿಡ್ತೀವಿ ಬೈಬಲಲ್ಲಿ, ಸುಮ್ಮನೆ ಪಟ 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 ಅಂತ ಓದ್ತೀವಿ. ಅರ್ಥ ಮಾಡ್ಕೊಳ್ರಿ, ಎಲ್ಲಿ ಬಿದ್ದ, ಎಲ್ಲಿ ದೇವರು ಅವನನ್ನು ಹೊಡೆದ್ರು. ಸೊ ದೇವ್ರು ಹೇಳ್ತಾರೆ ಇಲ್ಲಿ, ಅವನು ವೃದ್ಧನಾದಾಗ ಇವರು ಅವನ ಹೃದಯವನ್ನು ಅನ್ಯ ದೇವತೆಗಳ ಕಡೆಗೆ ತಿರುಗಿಸಿದರು. ಈ ಕಾರಣದಿಂದ ಅವನು ತನ್ನ ದೇವರಾದ ಯೆಹೋವನಲ್ಲಿಟ್ಟಿದ್ದ ಯಥಾರ್ಥ ಭಕ್ತಿಯನ್ನು ಏನು ಮಾಡಿದಂತೆ ಕಳೆದುಕೊಂಡನು. ತನ್ನ ತಂದೆಯಾದ ದಾವಿದನಂತೆ ನಡೆಯಲಿಲ್ಲ. ಅವನು ಚೀದೋನ್ಯರು ಅಷ್ಟರ ದೇವತೆಯನ್ನು ಅಮೋನಿಯರ ಮಿಲ್ಕೋಮ್ ಎಂಬ ಅಸಹ್ಯ ವಿಗ್ರಹಗಳನ್ನು ಆರಾಧಿಸತೊಡಗಿ ಯೆಹೋವನ ದೃಷ್ಟಿಯಲ್ಲಿ ಏನಾದನಂತೆ, ಜೋರಾಗಿ ಹೇಳ್ಬೇಕು, ಏನಾದನಂತೆ, ದ್ರೋಹಿ ಆಗ್ಬಿಟ್ನಂತೆ. ಮನುಷ್ಯನ ದೃಷ್ಟಿಯಲ್ಲಿ ದ್ರೋಹಿ ಆದರೆ ತಪ್ಪಿಸ್ಕೋಬೋದು ರೀ. ಮನುಷ್ಯರ ದೃಷ್ಟಿಯಲ್ಲಿ ಕೆಟ್ಟವನಾದರೆ ನೀನು ತಪ್ಪಿಸ್ಕೋಬೋದು. ಮನುಷ್ಯರ ದೃಷ್ಟಿಯಲ್ಲಿ ನೀನು ಅಪನಂಬಿಕಸ್ಥನಾದರೆ ಅದನ್ನು ಸರಿಪಡಿಸ್ಕೋಬೋದು. ಮನುಷ್ಯನ ದೃಷ್ಟಿಯಲ್ಲಿ ಇವನು ಸರಿ ಇಲ್ಲ ಅಂತ ಅಂದರೆ ಅದನ್ನು ಕೂಡ ಸರಿ ಮಾಡ್ಕೋಬೋದು. ದೇವರ ದೃಷ್ಟಿಯಲ್ಲಿ ನೀನು ದ್ರೋಹಿ ಆದರೆ ಅದು ಸರಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಸರಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಎಂಥ ವಿವೇಕದಿಂದ ಉಂಟಾದ ಮನುಷ್ಯ, ಎಂಥ ಜ್ಞಾನವನ್ನು ಹೊಂದಿದಂಥ ಮನುಷ್ಯ, ಎಷ್ಟು ನ್ಯಾಯಗಳನ್ನು ತೀರಿಸ್ತಿದ್ದಂಥ ಮನುಷ್ಯ, ದೇವರ ಸನ್ನಿಧಾನದಲ್ಲಿ ಯಾವಾಗಲೂ ದೇವರ ಆಲಯದಲ್ಲಿ ಪ್ರಾರ್ಥಿಸುತ್ತಿದ್ದಂಥ ಮನುಷ್ಯ, ದೇವರ ಆಲಯವನ್ನು ಗೌರವಿಸಿ ಅದನ್ನು ಕಟ್ಟಿ ಪ್ರತಿಷ್ಠಿಸಿ ಪ್ರಾರ್ಥನೆ ಮಾಡಿದಂಥ ಮನುಷ್ಯ, ಪರಲೋಕದಿಂದ ಭೂಮಿಗೆ ಬೆಂಕಿಯನ್ನು ತರಿಸಿದಂಥ ಮನುಷ್ಯ, ಒಂದೇ ಒಂದು ಸ್ತ್ರೀಯಿಂದ ತನ್ನ ವಿವೇಕವನ್ನು ಕಳೆದುಕೊಂಡು ತನ್ನ ಜ್ಞಾನವನ್ನು ಕಳ್ಕೊಂಡು ಹುಚ್ಚನಾಗ್ಬಿಟ್ಟ. ಅವನು ದ್ರೋಹಿ ಆಗ್ಬಿಟ್ಟ ದೇವ್ರ ಮುಂದೆ. ಅದಕ್ಕೆ ಪಶ್ಚಾತ್ತಾಪನೇ ಪಡಲಿಲ್ಲ ಅವನು. ಕೆಳಗಡೆ ವಾಕ್ಯದಲ್ಲಿದೆ, ಇಸ್ರಾಯೇಲ್ ದೇವರಾದ ಯೆಹೋವನು ಸೊಲೊಮೋನನಿಗೆ 2 ಸತಿ ಕಾಣಿಸ್ಕೊಂಡ್ರಂತೆ. ಎಷ್ಟು ಸತಿ? ಜೋರಾಗಿ ಹೇಳ್ಬೇಕು, ಎಷ್ಟು ಸತಿ? ಇನ್ನೂ ಜೋರಾಗಿ ಹೇಳ್ರಿ, ಎಷ್ಟು ಸತಿ? ಆ ಥರ ದೇವ್ರು ನಮಗೆ ಕಾಣಿಸ್ಕೊತಾ ಇರ್ತಾರೆ ನಮ್ಮ ಜೀವಿತದಲ್ಲಿ. ಇದು ಸರಿಯಲ್ಲ, ಇದು ಸರಿ ಮಾಡು, ಇದು ಸರಿಯಾಗು, ನೀನು ಇಲ್ಲಿ ಸರಿಯಾಗು, ಅಲ್ಲಿ ಸರಿಯಾಗು. ನಾವು ಕೇಳಿಸ್ಕೊತಿದ್ದೀವ ಇಲ್ಲ? ತಪ್ಪು ಮಾಡೋದು ಮನುಷ್ಯನ ಸಹಜ ರೀ, ಪಾಪ ಮಾಡಬೇಡ್ರಿ, ತಪ್ಪಾಗುತ್ತೆ. ದೇವ್ರು ಅದನ್ನು ಕ್ಷಮಿಸಿ ನಿನಗೆ ಹೇಳ್ತಾರೆ, ಇದನ್ನು ಸರಿ ಮಾಡು ಮಗ, ಇದು ಮಗಳೇ ಇದನ್ನು ಸರಿ ಮಾಡ್ಕೋ, ಇಲ್ಲಿ ತಪ್ಪಾಗ್ತೈತೆ, ಇಲ್ಲೇನೋ ಮಿಸ್ಟೇಕ್ ಮಾಡ್ತಿದ್ದೆ, ಸರಿ ಮಾಡ್ಕೊ ಅಂತ ದೇವ್ರು ನಮಗೆ ಹೇಳ್ಬೇಕಾದ್ರೆ ಅದನ್ನು ಕಿವಿಗೂ ಹಾಕ್ಕೊಳ್ದಂಗೆ ನಾವು ಜೀವಿಸ್ಬಿಟ್ರೆ ದ್ರೋಹಿ ಆಗ್ಬಿಡ್ತೀಯ ನೀನು. ದೇವರ ವಿಷಯದಲ್ಲಿ ದೇವರ ಆಲಯಕ್ಕೆ ನೀನು ದ್ರೋಹಿ ಆದೆ ಅಂದರೆ ಅದಕ್ಕೆ ನೀನು ಎಷ್ಟು ಪಶ್ಚಾತ್ತಾಪ ಪಟ್ಟರು ಯು ವಿಲ್ ನಾಟ್ ಗೆಟ್ ದ ಫ್ರೂಟ್ಫುಲ್ ಲೈಫ್. ನಿನ್ನ ಜೀವಿತದಲ್ಲಿ ನೀನು ಯಾವಾಗಲೂ ಫಲಭರಿತವಾದ ಜೀವಿತ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಏನು ಅಂದ್ಕೊಂಡಿದ್ದೀವಿ ನಾವು? ನಾನು ದುಡಿತಾ ಇದ್ದೀನಿ, ನನ್ನ ಹತ್ರ ದುಡ್ಡಿದೆ, ನನ್ನ ಹತ್ರ ಹಣ ಇದೆ, ಎಲ್ಲ ಇದೆ ರೀ, ಎಲ್ಲದೂ ಸಿಗುತ್ತೆ ಮನುಷ್ಯನಿಗೆ. ನೀನು ಪ್ರಾರ್ಥನೆ ಮಾಡಿದೆಯಲ್ವಾ? ಅದಕ್ಕೋಸ್ಕರ ನೀನು ದುಡಿಬೇಕು ಅಂತ ಪ್ರಾರ್ಥನೆ ಮಾಡಿದೆಯಾ ಇಲ್ಲ? ದೇವರೇ ನನಗೆ ಹಣ ಕೊಡು ಅಂತ ಪ್ರಾರ್ಥನೆ ಮಾಡಿದೆಯಾ ಇಲ್ಲ? ನನಗೆ ಒಳ್ಳೆ ಹೆಂಡತಿ ಕೊಡು ಅಂತ ಪ್ರಾರ್ಥನೆ ಮಾಡಿದೆಯಲ್ಲ? ಒಳ್ಳೆ ಗಂಡ ಕೊಡು ಅಂತ ಪ್ರಾರ್ಥನೆ ಮಾಡಿದೆಯಲ್ಲ? ಅದಕ್ಕೆ ನಂಬಿಗಸ್ತನಾಗಿ ನೀನು ಜೀವಿಸ್ತಾ ಇದೆಯಾ? ಅದಕ್ಕೆ ನಂಬಿಗಸ್ತಳಾಗಿ ನೀನು ಜೀವಿಸ್ತಾ ಇದೆಯಾ? ದೇವರೇ ನನ್ನ ಗರ್ಭಫಲವನ್ನು ಆಶೀರ್ವದಿಸಿ ನನಗೆ ಮಗು ಕೊಡು ಅಂತ ಕೇಳ್ತಿದೆಯಲ್ಲ, ಆ ಮಗುನ ಹೆಂಗೆ ಬೆಳೆಸ್ತಾ ಇದ್ದೀವಿ ನಾವು? ಎಷ್ಟೋ ವಿಚಾರಗಳನ್ನು ದೇವ್ರು ನಮಗೆ ಆನ್ಸರ್ ಮಾಡೇ ಮಾಡ್ತಾನೆ ರೀ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ಕೆಲವೊಂದು ಸಮಯದಲ್ಲಿ ಸ್ವಲ್ಪ ತಡವಾದ್ರೂ ದೇವರು ಅದನ್ನು ಅನುಗ್ರಹಿಸೇ ಕೊಡ್ತಾನೆ. ಅನುಗ್ರಹಿಸಿದ ಮೇಲೆ ನೀನು ಹೆಂಗೆ ವರ್ತನೆ ಮಾಡ್ತೀಯ? ಅನುಗ್ರಹಿಸಿದ ಮೇಲೆ ನಿನ್ನ ಪರಿಸ್ಥಿತಿಗಳು, ನಿನ್ನ ಒಂದು ಕ್ಯಾರೆಕ್ಟರ್ ಹೆಂಗೆ ಚೇಂಜ್ ಆಗ್ತಾ ಹೋಗುತ್ತೆ. ಯಾವಾಗಲೂ ದೇವರಲ್ಲಿ ನೋಡ್ತಾ ಇರು. ಹಲ್ಲೆಲೂಯ. ಸೊ ಇಲ್ಲೇನಾಯ್ತಂತೆ, ವೃದ್ಧನಾಗ್ತಾ ಆಗ್ತಾ 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 ಪೂರ ಅವ್ರ ಕಡೆ ತಿರುಗಿಬಿಟ್ಟ. ಸೊ ದೇವರಿಗೆ ದ್ರೋಹಿಯಾಗಿ ಜೀವಿಸಿದ. 2 ಸತಿ ದೇವ್ರು ಕಾಣಿಸ್ಕೊತಾರೆ ನೋಡ್ರಿ. ಹಲ್ಲೆಲೂಯ, ಹಲ್ಲೆಲೂಯ. ನಮ್ಮ ದೇವರು ಕರುಣೆಯುಳ್ಳ ದೇವರು, ನಮ್ಮನ್ನು ಎಚ್ಚರಿಸ್ತಾನೇ ಇರ್ತಾನೆ. 2 ಸತಿ ಬಂದಿದ್ದಾನೆ ದೇವರು ಸೊಲೊಮೋನನಿಗೆ. 1 ಸತಿ ಅಲ್ಲ, 2 ಸತಿ. ಅಟ್ಲೀಸ್ಟ್
2ನೇ ಸತಿ ಆದರೂ ಅವನು ಕೇಳಿ ಮನಸ್ಸು ತಿರುಗಿಬಿಟ್ಟಿದ್ರೆ ದೇವರು ಶಾಶ್ವತವಾಗಿ ಅವನ ಸಂತತಿಗೆ ಆ ಒಂದು ಏನು ಹೆಂಗೆ ಅವ್ರು 40 ವರ್ಷ ಆಳಿದನೋ, ಹೆಂಗೆ ದಾವೀದನಿಂದ ಸಾಲೊಮೋನಿನಿಂದ ಅದು ಕಂಟಿನ್ಯೂಷನ್ ಆಗಿಬಿಡೋದು. ಕೇಳಲಿಲ್ಲ ಅವನು, 2 ಸತಿ ದೇವ್ರು ಕೇಳಿದ್ದಾರೆ. ನೋಡ್ರಿ, ಪರಲೋಕದಿಂದ ದೇವ್ರು ಇಳಿದು ಬರಬೇಕಿತ್ತು ಅವನಿಗೆ ಸರಿ ಮಾಡೋಕ್ಕೆ. ಎಲ್ಲಿಂದ ಬರಬೇಕಿತ್ತು? ದೇವರೇ ಬಂದು ಮಾತಾಡಿದ್ರಂತೆ 2 ಸತಿ. ಏನಾಯಿತು? ಕಾಣಿಸಿಕೊಂಡರೂ ಅನ್ಯ ದೇವತೆಗಳನ್ನು ಸೇವಿಸಲೇಬಾರದೆಂದು ಆಜ್ಞಾಪಿಸಿದರು. ಅವನು ಆತನ ಆಜ್ಞೆಗಳನ್ನು ಮೀರಿದ್ದರಿಂದ ಅವನ ಮೇಲೆ ಏನು ಮಾಡಿದಂತೆ? ಕೋಪಗೊಂಡನು. 3ನೇ ಅಧ್ಯಾಯದಲ್ಲಿ ಏನು ಮಾಡಿದ್ವಿ ನಾವು? ದೇವರು ಸಂತೋಷಗೊಂಡನು. 11ನೇ ಅಧ್ಯಾಯದಲ್ಲಿ ದೇವರು ಕೋಪಗೊಂಡನು. 3ರಿಂದ 11ಕ್ಕೆ ಎಷ್ಟು ಡಿಫ್ರೆನ್ಸ್ ಐತ್ರಿ? ಅಂದರೆ ಅಲ್ಲಿ ಆಲ್ಮೋಸ್ಟ್ ತುಂಬ ವರ್ಷಗಳು ಇರುತ್ತೆ ಅಲ್ಲಿ ಗ್ಯಾಪಲ್ಲಿ. ಇದೆಲ್ಲ ಬಂದ್ಬಿಡ್ತಲ್ಲ, ನಾನು ಕೇಳಿದ್ದೆಲ್ಲ ನನಗೆ ಸಿಕ್ಕಿಬಿಡ್ತಲ್ಲ, ನನ್ನ ಜೀವಿತ ನಾನು ಹೆಂಗೆ ಬೇಕಾದ್ರೆ ಬದಲಾಯಿಸ್ತೀನಿ, ನಾನು ಹೆಂಗೆ ಬೇಕಾದ್ರೆ ಜೀವಿಸ್ಬಿಡ್ತೀನಿ. ಇಲ್ಲಿ ಕೇಳೋ ತನಕ ವಾಕ್ಯ ಕೇಳ್ತೀವ್ರಿ, ಇಲ್ಲೊಂದು ಮನಸ್ಸೊಳಗೆ ದೇವ್ರು ಕಾರ್ಯ ಮಾಡ್ತಾ ಇರ್ತಾರೆ, ಎಲ್ಲೋ ಒಂದು ಬದಲಾವಣೆ ಆಗಬೇಕು, ನಾನು ಹೊರಗೆ ಹೋಗಿದ ತಕ್ಷಣ ಬದಲಾಗಬೇಡ್ರಿ. ಅದೇನು ನೀವು ಇಲ್ಲಿ ಅನ್ಕೊತಿದ್ದೀರಲ್ಲ ಮನಸ್ಸೊಳಗೆ, ನಾನು ಹಿಂಗಿರಬೇಕು ದೇವ್ರೆ, ಹೌದು ನಾನು ಇದರಿಂದ ಏನೋ ಕಲಿತೆ ಅಂತ ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡು ಹೋಗ್ರಿ. ಯಾವಾಗಲೂ ದೇವ್ರನ್ನ ನೋಡ್ತಾ ಇರ್ರಿ. ಇಲ್ಲಿ ಪಶ್ಚಾತ್ತಾಪದ ಹೃದಯನೇ ಬರಲಿಲ್ಲ. ಅವನ ಸಾಮ್ರಾಜ್ಯವನ್ನು ಕಳ್ಕೊಂಬಿಟ್ಟ. ಏನು ದೇವರು ವಾಗ್ದಾನ ಮಾಡಿದ್ರು ದಾವೀದನಿಗೆ, ಅದನ್ನು ದೇವ್ರು ನೆರವೇರಿಸಿದ್ರು. ದಾವೀದನಿಗೆ ಕೊಟ್ಟಂಥ ಮಾತನ್ನು ದೇವ್ರು ಮೋಸ ಮಾಡಲಿಲ್ಲ. ಸಾಲೊಮೋನನ್ನು 40 years ಕಂಪ್ಲೀಟ್ ಮಾಡಾದ್ಮೇಲೆ ಐತಲ್ಲ, ಇಟ್ಸ್ ಅ ಡಿಸಾಸ್ಟರ್. ಅದು ನಿಜವಾಗ್ಲೂ ಹೇಳ್ತೀನಲ್ಲ, ನೀವು ಅದನ್ನು ಓದ್ತಾ ಹೋಗ್ರಿ, ನೋಡ್ರಿ. ತಂದೆ ಮಾಡಿದಂಥ ಒಂದೇ ಒಂದು ತಪ್ಪಿನಿಂದ ಆ ಸಾಮ್ರಾಜ್ಯನೇ ಪೀಸ್ ಆಗಿ ಹೋಗ್ಬಿಡ್ತು. ಕೊನೆಗೆ ಒಳ್ಳೆ ರಾಜರೇ ಸಿಗಲಿಲ್ಲ, ಎಲ್ಲ ಚದುರು ಹೋಗ್ಬಿಟ್ರು, ಎಲ್ಲ ಕಡೆ ನೋಡ್ರಿ ಅವ್ರು ಮಾಡಿದಂಥ ಶಾಪಕರವಾದ ಸಂಗತಿಗಳು. ದೇವರು ಯಾವುದನ್ನು ಬೇಡ ಅಂತನೋ ಸ್ಟಾಪ್ ಇಟ್. ದೇವರು ಯಾವುದನ್ನು ಮಾಡು ಅಂತನೋ ಅದನ್ನು ಮಾಡಿರಿ. ನಿನ್ನ ಪ್ರಾರ್ಥನೆಯ ಉತ್ತರ ನೀನು ಯಾಕೆ ಅದನ್ನು ಕಳ್ಕೊತೆ ಅನ್ನೋದಕ್ಕೆ ಇವತ್ತು ನಿನಗೆ ಆನ್ಸರ್ ಇದೆ. ನೀನು ಯಾಕೆ ಲಾಸ್ ಆಗ್ತಿದ್ಯಾ ಅನ್ನೋದಕ್ಕೆ ನಿನಗೆ ಆನ್ಸರ್ ಇದೆ. ಎಲ್ಲ ದೇವ್ರು ರೆಡಿ ಮಾಡಿ ಕೊಟ್ಬಿಟ್ಟಿದ್ದಾರೆ. ನೀನು ದೇವ್ರನ್ನೇ ಮರೆತು ಬಿಟ್ರೆ ಏನಾಗುತ್ತೆ? ಅದು ಲಾಸ್ ಆಗ್ತಾ ಹೋಗುತ್ತೆ. ನೀನು ಅನ್ಕೊಂಡ್ಬಿಡ್ತೀಯ ನನ್ನ ಜೀವಿತದಲ್ಲಿ ಎಲ್ಲ ಸಕ್ಸಸ್ ಆಗ್ತಾಯಿದೆ, ನಾನು ಚೆನ್ನಾಗಿ ಮಾಡ್ತಿದ್ದೀನಿ, ನಾನು ಚೆನ್ನಾಗಿ ದುಡಿತಾ ಇದ್ದೀನಿ, ಓಕೆ, ನಾನು ಹೆಂಡ್ತಿ ನನ್ನ ಭಾಳ ಪ್ರೀತಿಸ್ತಾ ಇದ್ದಾಳೆ, ನನ್ನ ಗಂಡ ನನ್ನನ್ನು ಭಾಳ ಪ್ರೀತಿಸ್ತದೆ, ನೀನು ಪ್ರಾರ್ಥನೆ ಮಾಡಿ ಪಡೆದುಕೊಂಡದ್ದೆಲ್ಲ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಬಟ್ ವೇರ್ ಈಸ್ ಅ ಡಿಸಾಸ್ಟರ್ ಈಸ್ ಇನ್ಸೈಡ್ ಯು. ನಿನ್ನ ಒಳಗೆ ಅದೇನಾಗ್ತೈತೆ, ಅದು ನೀನು ಒಂದೊಂದೇ ವಿಷಯಗಳನ್ನ ಕಳ್ಕೊತ ಬರ್ತೀಯ. ದೇವರ ಸನ್ನಿಧಾನದಲ್ಲಿ ನೀನು ಯಾವಾಗ ದೇವರನ್ನು ದೃಷ್ಟಿಸಿ ನೀನು ನಡೀತೀಯೋ, ದೇವರನ್ನು ಮುಂದೆ ಇಟ್ಟು ನಡೀತೀಯೋ, ದೇವರಿಗೆ ಮುಂದೆ ನೀನು ಯಾವುದೂ ಇರಬಾರ್ದು. ನಿನಗೂ ದೇವರಿಗೆ ಏನಿರಬಾರ್ದು? ಯಾವ ಥರ ಗೋಡೆಗಳು? ದೇವರಿಗೆ ವಿರೋಧವಾಗಿರುವಂಥ ಗೋಡೆಗಳು, ದೇವರ ಜ್ಞಾನಕ್ಕೆ ಉಲ್ಟಾವಾಗಿರುವಂಥ ಗೋಡೆಗಳನ್ನ ನೀನು ಯಾವಾಗ ಕಟ್ತಾ ಬರ್ತೀಯೋ, ನೀನು ದೇವರಿಂದ ಬಹಳಷ್ಟು ದೂರ ಹೋಗ್ಬಿಡ್ತೀಯ. ದೇವ್ರು ನಿನ್ನನ್ನು ಆಶೀರ್ವದಿಸಿ ಕೊಡುವಂಥ ವಿಷಯದಲ್ಲಿ ಬಹಳ ಜ್ಞಾನವಂತನಾಗಿ ವಿವೇಕನಾಗಿ ನೀನು ಜೀವಿಸು. ಓಕೆ, ನಿನಗೇನೋ ದೇವ್ರು ಕೊಟ್ಟಾರ ಅದನ್ನ ಹಿಂದೆ ಇಟ್ಬಿಡು. ಮತ್ತೆ ಯಾರ ಮೇಲೆ ಫೋಕಸ್ ಮಾಡು? ಯಾರ ಮೇಲೆ ಹೇಳ್ರಿ? ಯಾರ ಮೇಲೆ? ದೇವ್ರ ಮೇಲೆ ಫೋಕಸ್ ಮಾಡಿ. ಮತ್ತೆ ದೇವ್ರು ಕೊಡ್ತಾರೆ, ಮತ್ತೆ ಸೈಡಿಗಿಡ್ರಿ ಫೋಕಸ್. ಮತ್ತೆ ಕೊಡ್ತಾರೆ ದೇವರು, ಮತ್ತೆ ಸೈಡಿಗಿಡ್ರಿ ಫೋಕಸ್. ನಾವು ಏನೇ ಪ್ರಪಂಚದಲ್ಲಿ ಭೂಮಿಯಲ್ಲಿ ನಾವು ಏನೇ ಹೊಂದ್ಕೊಂಡ್ರು ನಾವೆಲ್ಲ ಬಿಟ್ಟೋಗಲ್ಲ. ವಿ ಹ್ಯಾವ್ ಟು ಲೀವ್ ಇಟ್. ನಾವು ಬಿಟ್ಟು ಹೋಗಲೇಬೇಕು. ಒಂದೇ ಒಂದು ಮಾತು ಹೇಳಿ ಮುಗಿಸ್ತೀನಿ. ಹೋದ ವಾರದಲ್ಲಿ ನಮ್ಮ ತಾಯೆಲ್ಲ ಬಂದಿದ್ದರು. ಶೈನಿಗೆ ಒಂದು ಸ್ವಲ್ಪ ಪರ್ಚೇಸ್ ಮಾಡಬೇಕಿತ್ತು ಅವಳದು ಎಂಗೇಜ್ಮೆಂಟಿಗೆ ಅಂತೇಳಿ. ಫೈನಲಿ ಏನಾಯಿತು ಅಂದರೆ ನಮ್ಮ ಅಕ್ಕನ ಚೈನ್ ತೊಗೊಂಬಂದಿದ್ರು. ಅದರೊಳಗೆ ಅವಳದು ತಾಳಿ ಇತ್ತು, ನಮ್ಮ ಅಕ್ಕಂದು ಬಂಗಾರದ್ದು. ಅದನ್ನು ಕರಗಿಸಿ ಶೈನಿಗೆ ಏನಾದರೂ $1 ಮಾಡೋಣ, ಯಾಕಂದರೆ ಆ ತಾಳಿ ಮತ್ತೆ ನಾವು ಯಾರಿಗೂ ಯೂಸ್ ಮಾಡಲ್ಲ. ಅದನ್ನು ತೆಗಿಬೇಕಾದ್ರೆ ತುಂಬ ಎಮೋಷನಲ್ ಆಗಿಬಿಟ್ಟೆ ನಾನು. ಆ ತಾಳಿನ ತೆಗೆದ್ರು, ಯಾಕಂದರೆ ಆ ತಾಳಿನ ತೆಗೆದು ಏನು ಮಾಡ್ತಾರೆ, ಬೆಂಕಿಯಲ್ಲಿ ಅದನ್ನು ಕರಗಿಸ್ಬಿಟ್ಟು ಅದು ಇಷ್ಟು ಮಾಡಿ ಅದು ಎಷ್ಟಿದೆ ಅಂತ ಹೇಳಿ ವೆಯ್ಟ್ ನೋಡಿಬಿಟ್ಟು ಆಮೇಲೆ ಏನು ಮಾಡ್ತಾರೆ, ಅದಕ್ಕೆ ರಿಲೇಟೆಡ್ ಆಗಿ ಏನು ಬೇಕೋ ನಾವು ಪರ್ಚೇಸ್ ಮಾಡ್ಬೋದು. ಆ ತಾಳಿ ತೆಗಿಬೇಕಾದ್ರೆ, ಆ ಗುಂಡಲೆ ತೆಗಿಬೇಕಾದ್ರೆ ನಾನು ಸ್ವಲ್ಪ ಶೈನಿ, ನಾನು ತುಂಬ ಎಮೋಷ್ನಲ್ ಆಗಿಬಿಟ್ಟೆ. ಇಷ್ಟೇ ಅಲ್ಲ ಮನುಷ್ಯ ಇಷ್ಟೇ.
ಅವನು ಏನೇ ತೊಗೊಂಡ್ರು ಏನೇ ಹಾಕಿದ್ರು ಎಲ್ಲೋಗಿ ಬಿಟ್ಟೋಗ್ಬೇಕು, ಈ ಭೂಮಿ ಮೇಲೆ ಬಿಟ್ಟೋಗ್ಬೇಕು ಅವನು. ಯಾಕಂದರೆ ನಾನು ಅಷ್ಟು ಕ್ಲೋಸಪ್ಪಲ್ಲಿ ನಾನು ಹಂಗೆ ನೋಡಿರಲಿಲ್ಲ. ಇವನ್ ಅವಳದು ಸ್ಯಾರಿ ಆಯಿತು, ಎಲ್ಲರೂ ತೊಗೊಂಡು, ನಮ್ಮಮ್ಮ ಹೇಳ್ತಿದ್ರು ಅವಳು ಸ್ಯಾರಿ ಅವ್ರು ತೊಗೊಂಡ್ರು ಇವ್ರು ತೊಗೊಂಡ್ರು ಅವ್ರಿಗೆ ಕೊಟ್ವಿ. ನೋಡ್ರಿ ನೀನೆಲ್ಲ ಜೋಡಿಸಿಟ್ಟಿಯಲ್ಲ, ಎಷ್ಟು ಚಂದ. ಅವಳು ತುಂಬ ನೀಟ್ ಗರ್ಲ್ ಅವಳು. ನಾನೇ ಸ್ವಲ್ಪ ಅಡಬಡೆ ನಾನು. ಅವಳು ತುಂಬ ನೀಟಾಗಿಡೋದು. ಅವಳದ್ದು ಗೋದ್ರೇಜ್ ಆಯಿತು ಪ್ರತಿಯೊಂದು. ಓಕೆ ಈ ಥರ ಇರಬೇಕು ಆ ಥರ ಇರಬೇಕು. ಅವಳು ಎಲ್ಲ ತೊಗೊಂಡಿದ್ದು ಎಲ್ಲ ಯಾರಿಗೆ ಹೋಗ್ತೈತೆ? ಈಗ ಅವ್ರ ಮಗಳು ಹಾಕ್ಕೊತಾ ಇದ್ದಾಳೆ. ಸ್ವಲ್ಪ ಕೆಲವೊಂದು ಗೋವಾಗೆ ಕಳಿಸಿದಂತೆ, ಕೆಲವೊಂದು ಅನಾಥಾಶ್ರಮಕ್ಕೆ ಕಳಿಸಿದಂತೆ. ಎಲ್ಲ ಹೋಗ್ತೈತೆಲ್ಲ, ಎಲ್ಲ ಹೋಯ್ತು ಅಷ್ಟೇ. ಯಾವುದು ಉಳೀತು? ಅವ್ರು ಲಾಸ್ಟಿಗೆ ಅಲ್ಲಿ ಆ್ಯಕ್ಚುಲಿ ಅವಳು ಸತ್ತೋದ್ಲು ಅಂತ ಹೇಳಿದ ತಕ್ಷಣ ನಮಗೆಲ್ಲ ಹೊರಗಡೆ ಕಳಿಸ್ಬಿಟ್ರು. ಆ ವಾರ್ಡಲ್ಲಿ, ಜನರಲ್ ವಾರ್ಡಲ್ಲಿ ಒಂದು 4-5 ಜನ ಎದ್ದು ಬಂದರು. ಯಾಕೆ ಅಳ್ತಾ ಇದ್ದೀರಾ ಅಂತ. ಶೈನಿ ಅಳೋದನ್ನ ನೋಡಿ ಎದ್ದು ಬಂದು ಕೇಳಿದ್ರು, ಏನಾಯಿತು ಅಮ್ಮನಿಗೆ ಏನಾಯಿತು, ಅಮ್ಮ ಹಿಂಗೆ ತೀರ್ಕೊಂಡ್ರು ಅಂತ ಅಂದಿದ ತಕ್ಷಣ ಅವ್ರು ಏನಂದ್ರು ಗೊತ್ತಾ? ಎಂಥ ಒಳ್ಳೆ ತಾಯಿ. ಅವಳು ಪ್ರತಿ ಸತಿ ಬಂದಾಗಲೂ ನಮಗೆಲ್ಲರಿಗೂ ಪ್ರಾರ್ಥನೆ ಮಾಡ್ತಾಯಿದ್ಲು. ಯಾವುದು ಉಳೀತು? ನಿನ್ನ ಪ್ರಾರ್ಥನೆ. ನೀನು ಎಷ್ಟು ಸೇವೆ ಮಾಡಿದೆ ದೇವ್ರಿಗೋಸ್ಕರ, ಅದೇ ಉಳೀತು. ನೀವು ನಂಬ್ತೀರಾ ಇಲ್ಲ, ಹೋದ ವಾರ ನಾನು ಪಾಸ್ಟ್ರಲ್ಲಿ ಪ್ರೇಯರ್ ಮುಗಿಸ್ಕೊಂಡು ಬಂದ್ರಲ್ಲಿ, ನಂದು ಅಲ್ಲಿ ಪ್ರೇಯರ್ ಮುಗೀತು. ಸಾಯಂಕಾಲ ಗದಗಿಗೆ ಹೋಗ್ಬೇಕಾಗಿತ್ತು ಪಾಸ್ಟ್ರು. ನಾವು ಗದಗಿಗೆ ಹೋದ್ವಿ. ನಾನು ಒಬ್ಬನೇ ಹೋಗ್ತಾಯಿದ್ದೆ, ನನ್ನ ಜೊತೆಗೆ ಬಾ ಇವತ್ತು ಅಂತ ಹೋದ್ವಿ. ಅಲ್ಲಿ 1.5-2 ತಾಸು ಪಾಸ್ಟ್ರದ್ದು ಟೀಚಿಂಗ್ ಇತ್ತು. ತುಂಬ ಎಕ್ಸಲೆಂಟ್ ಟೀಚಿಂಗ್. ಅದು ಓಲ್ಡ್ ಟೆಸ್ಟ್ಮೆಂಟ್ ಬಗ್ಗೆನೇ ನಮಗೆ ಲಾಸ್ಟ್ ಟೈಮ್ ಮಾಡಿದ್ರಲ್ಲ, ಅದನ್ನೇ ತುಂಬ ಚೆನ್ನಾಗಿತ್ತು. ಭಾಳಷ್ಟು ಜನ ಬಂದಿದ್ದರು. ಎಲ್ಲ ಮುಗೀತು. ಮುಗಿದ ತಕ್ಷಣ ಎದ್ವಿ, ಪ್ರೇಯರ್ ಆಯಿತು, ಎಲ್ಲ ಇದ್ವಿ. ಎಲ್ಲರಿಗೂ ಪ್ರೈಸ್ ಲಾರ್ಡ್ ಕೊಡ್ತಿದ್ರು. ಒಬ್ಬರು ಸಭಾಪಾಲಕರ ಇನ್ನೊಂದು ಚರ್ಚ್ನ ಪಾಸ್ಟ್ರ್ ಹೆಂಡ್ತಿ ಓಡಿ ಬಂದರು ನನ್ನ ಹತ್ರ. ನೀವು ಜಯಂತಕ್ಕನಿಗೆ ಏನಾಗಬೇಕು ಅಂದರು. ನನಗೆ 1 ನಿಮಿಷ ಶಾಕ್ ಆಗಿಬಿಟ್ಟೆ. ನಾನು ಜಯಂತಕ್ಕನಿಗೆ ನಾನು ತಂಗಿ ಆಗಬೇಕು ಅಂದೆ. ಕೊಟ್ರೇಶ್ ಪಾಸ್ಟ್ರ್ ಅಂತಿದ್ದಾರೆ ಅವ್ರು ಹೆಂಡ್ತಿ. ತಕ್ಷಣ ಹೇಳ್ಬಿಟ್ಟು, ನಾನು ನಿಮಗೆ ಜಯಂತಕ್ಕ ಹೆಂಗೆ ಗೊತ್ತು? ಸಿಸ್ಟರ್, ನಾನು ಅವ್ರನ್ನ ನೋಡೇ ಇಲ್ಲ. ಅವ್ರು ಹೇಳಿದ್ದು ಒಂದೇ ಒಂದು ಮಾತಿಂದ, ನಾನು ಅವ್ರನ್ನ ನೋಡೇ ಇಲ್ಲ. ನಮ್ಮದೊಂದು ಶಾಲೋಮ್ ಗ್ರೂಪ್ ಅಂತ ಇದೆ, ಪ್ರೇಯರ್ ಗ್ರೂಪ್ ಇದೆ ನಮ್ಮದು. ಆ ಗ್ರೂಪಲ್ಲಿ ಅವರು ಇರ್ತಾರೆ. ಎಷ್ಟು ಆ್ಯಕ್ಟಿವ್ ಇದ್ದರು ಅಂದರೆ ಅವರು ಅಷ್ಟು ಆ್ಯಕ್ಟಿವ್ ಇದ್ರು. ಪ್ರೇಯರ್ ಅಂದ ತಕ್ಷಣ ಫಸ್ಟ್ ಅವರೇ ಪ್ರೇಯರ್ ಮಾಡೋರು. ಎಷ್ಟು ಚೆನ್ನಾಗಿ ಹಾಡು ಹೇಳೋರು. ಆ ಅಮ್ಮ ನಾನು ಅಳ್ತಿಲ್ಲ, ದುಃಖಿಸಿ ಅಳ್ತಾ ಇದ್ದಾರೆ ಅವರು. ಅವ್ರ ಗಂಡ ಓಡ್ ಬಂದ್ಬಿಟ್ರು, ಯಾಕೆ ಅಳ್ತಿದ್ದಾಳೆ ಅವರು ಏನೋ ನನ್ನ ಹತ್ರ ಹೇಳಿ ಅವ್ರ ಹೆಂಡತಿ ಅಳ್ತಾ ಇದ್ದಾರೆ ಅಂತ ಏನು ಅಂದ್ಕೊಂಡ್ರೋ ಏನೋ ಗೊತ್ತಿಲ್ಲ. ಓಡ್ ಬಂದ್ಬಿಟ್ಟು ಅಳ್ತಾ ಇದ್ದಾರೆ. ನನಗೆ ಆ ಅಮ್ಮನ್ನ ನಾನು ಕಂಟ್ರೋಲ್ ಮಾಡ್ತಿದ್ದೀನಿ. ಎಷ್ಟು ದುಃಖಿಸಿ ಹತ್ತರು ಅಂದರೆ 1 ನಿಮಿಷ ನಾನು ನೆನೆಸ್ಕೊಂಡೆ, ದೇವ್ರೆ. ಓಕೆ, ಅವ್ರು ಏನಂದರು, ನಿಮ್ಮ ಅಕ್ಕ ಅವ್ರು ತೀರ್ಕೊಂಡಾಗ ಅಲ್ಲಿ ಇದು ತೊಗೊಂಬಂದಿದ್ರಂತೆ ಪಾಸ್ಟ್ ಇದಕ್ಕೆ ಅವ್ರ ಬಾಡಿನ ಅವ್ರ ಚರ್ಚಿಗೆ. ನಮ್ಮ ಗದಗಿಂದ 8 ಜನ ಬಂದಿದ್ರು ಅಂದರು. ನನಗೆ ನಿಜವಾಗ್ಲೂ ಹಾರ್ಟ್ ಬ್ರೇಕ್ ಆದಂಗೆ ಆಗ್ಬಿಡ್ತು. ನನಗೆ ಗೊತ್ತಾಗಲಿಲ್ಲ ಸಿಸ್ಟ್ರೇ, ಇಲ್ಲ ಖಂಡಿತ ನಾನು ಬರ್ತಿದ್ದೆ ಅಕ್ಕನ ನೋಡೋಕ್ಕೆ. ಅಟ್ಲೀಸ್ಟ್ ಅವ್ರ ಮುಖ ನೋಡ್ತಾ ಇದ್ದೆ ನಾನು, ಅವ್ರು ಹೆಂಗಿದ್ದಾರೆ ಅಂತ. ಬರೀ ವಾಯ್ಸ್ ಕೇಳಿದಾಳೆ. 1-2 ಸತಿ ಏನೋ ಜಯಂತಕ್ಕೆ ವಾಕ್ಯ ಕೊಡಬೇಕಾದ್ರೆ ಅವಾಗ ಅವ್ರು ಅಟೆಂಡ್ ಆಗಿಲ್ಲ. ನನಗೆ ಎಷ್ಟು ಫೋಟೋದಲ್ಲಿ ನೋಡಿನ ಅವ್ರನ್ನ ಅಂತ ಅಳ್ತಾ ಇದ್ದಾರೆ. ನಾನೇ ಚೇರ್ ಕೊಟ್ಟೆ ಅವ್ರಿಗೆ, ಚೇರ್ ಕೊಟ್ಟು ಕೂರಿಸಿ ನೀರು ಕೊಟ್ಟೆ ನಾನು. ಅಷ್ಟು ಅಳ್ತಾ ಇದ್ದಾರೆ ಅವರು. ನನಗೆ 1 ನಿಮಿಷ ನೋಡ್ರಿ, ಅವ್ರು ಮಾಡಿದಂಥ ಸೇವೆ ಐತಲ್ಲ, ಅದು ಉಳಿತೈತೆ. ಹಲ್ಲೆಲೂಯಾ. ಅವ್ರು ಮಾಡಿದಂಥ ಸೇವೆ ಉಳಿತೈತೆ. ಅದು ಯಾರಾದರೂ ಆಗಿರಲಿ, ನಾವು ದೇವ್ರಿಗೋಸ್ಕರ ಏನು ಮಾಡ್ತೀವೋ ಅದಷ್ಟೇ ಉಳಿತೈತೆ ರೀ. ನೀನು ಎಷ್ಟು ಬಟ್ಟೆ ಜೋಡಿಸು, ಎಷ್ಟು ಬಂಗಾರ ಮಾಡು, ನೀನು ಎಷ್ಟು ಆಸ್ತಿ ಮಾಡು, ಎಷ್ಟು ಹಣ ಮಾಡು. ಪುನೀತ್ ರಾಜ್ಕುಮಾರ್ ಎಲ್ಲ ಮಾಡಿಟ್ಟೋದ್ರು, ಉಳಿತಾ ಅವ್ರಿಗೆ. ಲಾಸ್ಟಿಗೆ ಏನಾಯಿತು? ತೊಗೊಂಡೋಗಿ ಮಣ್ಣಲ್ಲಿ ಹಾಕಿ ಮುಚ್ಚಿದ್ರು. ಬಂಗಾರದ ನನ್ನ ಗಂಡ ಭಾಳ ದುಡ್ದು ಕೋಟಿಗಟ್ಟಲೆ ದುಡ್ದೇನಂತ ಅವ್ನು ಹೆಂಡ್ತಿ ಒಂದು 10 ಕೋಟಿ ದುಡ್ಡು ಇಟ್ರಾ ಏನು? ಏನಿಲ್ಲ ರೀ. ನಿನ್ನ ಯಾವಾಗಲೂ ನಿನ್ನ ಫೋಕಸ್ ಯಾರ ಮೇಲೆ ಇರಬೇಕು? ಅದು ಒಂದೇ ಅಳಿದೇ ಇರುವಂಥದ್ದು, ದೇವರಷ್ಟೇ ಅಳಿದೇ ಇರುವಂಥದ್ದು ಭೂಮಿ ಮೇಲೆ. ಇನ್ನೆಲ್ಲವೂ ಅಳೆದೋಗ್ತದೆ. ದೇವರಷ್ಟೇ ಅಳಿದೇ ಇರುವಂಥದ್ದು ದೇವರು ನಿನ್ನ ಸನ್ನಿಧಾನದಲ್ಲಿದ್ದಾರೆ. ಹಾಲೆಲೂಯ. ನಿನ್ನ ಮುಂದೆ ನಿಂತು ನಿನಗೋಸ್ಕರ ಕಾಯ್ತಾ ಇದ್ದಾರೆ. ಹಾಲೆಲೂಯ. ನೀನು ಬಿದ್ದೋಗ್ಬೇಡ. ಹಾಲೆಲೂಯ. ನೀನು ದ್ರೋಹಿ ಆಗಬೇಡ. ಹಾಲೆಲೂಯ. ನೀನು ವಿವೇಕವನ್ನು ಕಳ್ಕೋಬೇಡ. ಹಾಲೆಲೂಯ. ದೇವರು ಅನುಗ್ರಹಿಸಿರುವಂಥ ನಿನ್ನ ಕುಟುಂಬದಲ್ಲಿ ಸಂತೋಷವಾಗಿರು ನೀನು. ಅದೇ ಉಳಿಯೋದು ಕೊನೆ ತನಕ. ಇವತ್ತು ನಾನು ಅವ್ರ ಮನೆಗೆ ಹೋದರೆ ನನಗೆ ಸಂತೋಷ ಸಿಗ್ತಿಲ್ಲ, ಅಲ್ಲಿ ನನಗಲ್ಲಿ ಖುಷಿ ಸಿಗ್ತಾ ಇಲ್ಲ. ಯಾಕಂದರೆ ಬರ್ತಿ ಮಾತಾಡ್ತಾಳೆ ಅವಳು. ಇದ್ದರೆ ಮಾತು ಎಷ್ಟು ಖುಷಿಯಿಂದ ನಾವು ಮಾತಾಡ್ತೀವಿ. ಅದು ಸಿಗ್ತಾ ಇಲ್ಲ ಈಗ ಅಲ್ಲಿ. ಆ ಕುಟುಂಬವನ್ನು ನೀನೇನು ಮಾಡಬೇಕಂದ್ರೆ, ನಿನ್ನ ಹೆಸರು ಉಳಿಬೇಕಂದ್ರೆ ನಿನ್ನ ಕುಟುಂಬವನ್ನು ದೇವ್ರ ಸನ್ನಿಧಾನದಲ್ಲಿ ನಡೆಸ್ತಾ ಪ್ರೀತಿಯಲ್ಲಿ ಇರು. ನೀನು ಸತ್ತು ಹೋಗ್ಲಿ ಅತ್ಲಾಗಂತ ಯಾರು ಹೇಳ್ಬಾರ್ದು. ಸತ್ತೋಗ್ಬಿಟ್ಲಪ್ಪ ಭಾರಿ ಒಳ್ಳೇದಾಯ್ತು ಹಂಗೆ ಯಾರು ಹೇಳ್ಬಾರ್ದಂಗೆ. ನಿಮ್ಮನ್ನು ಯಾವಾಗಲೂ ನೆನೆಸ್ಬೇಕು. ನೆನೆಸ್ದೆ ಅಳಿದೇ ಇರುವಂಥದ್ದನ್ನು ನಾವು ಮಾಡಬೇಕು ಈ ಲೋಕದಲ್ಲಿ.
ನಮ್ಮನ್ನು ಜನರು ನೆನೆಸ್ಬೇಕು, ದೇವ್ರು ನಮ್ಮನ್ನು ಏನು ಮಾಡಬೇಕು, ವೆಲ್ಕಮ್ ಮಾಡಬೇಕು. ಹಲ್ಲೆಲೂಯ. ದೇವ್ರು ಏನು ಹೇಳಬೇಕು, ನಾನು ಪ್ರತಿ ಸತಿ ಹೇಳ್ತೀನಿ, ಬಲ ನಂಬಿಗಸ್ತನಾದ ಒಳ್ಳೆ ಆಳೆ. ಏನು ಮಾಡು, ನೀನು ದಣಿಯ ಸೌಭಾಗ್ಯದಲ್ಲಿ ನೀನು ಸೇರ್ಕೊ. ಅಷ್ಟೇ. ಇದೊಂದೇ ಒಂದು ಸ್ಟೇಟ್ಮೆಂಟಿಗೋಸ್ಕರ ನಾವು ಬದುಕ್ತಾ ಇದ್ದೀವಿ. ಅಳೆದು ಹೋಗುವಂಥ ವಸ್ತುಗಳ ಮೇಲೆ ಹೆಚ್ಚಾದ ಆಸೆ ಬೇಡ. ಬೇಕು, ಈ ಲೋಕದಲ್ಲಿ ಇರೋ ತನಕ ನಮಗೆ ಒಳ್ಳೆ ಬಟ್ಟೆ ಬೇಕು, ಒಳ್ಳೆ ಮನೆ ಬೇಕು, ನಮ್ಗೆ ಎಷ್ಟು ಬೇಕೋ ಎಲ್ಲದು ಬೇಕು. ಓಕೆ, ನಾವು ಓಡಾಡೋಕ್ಕೆ ನಮಗೆ ಗಾಡಿಗಳು ಬೇಕು, ಎಲ್ಲ ಬೇಕು. ಅತಿ ಹೆಚ್ಚಾಗಿ ಬೇಡ. ಅತಿ ಹೆಚ್ಚಾಗಿ ಯಾರನ್ನ ನೋಡೋಣ, ದೇವರನ್ನು ನೋಡೋಣ. ಹಲ್ಲೆಲೂಯಾ. ಸೊ